Good evening, everybody. ತಮ್ಮೆಲ್ಲರಿಗೂ ಗುಡ್ ಈವ್ನಿಂಗ್ ಎವ್ರಿಬಡಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಮಕ್ಕಳ ದಿನಾಚರಣೆ. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಟು ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ಕೂಡಿ ಬಂದಿರುವಂತ ತಮ್ಮೆಲ್ಲರಿಗೂ ಸ್ವಾಗತ. Let's begin our program with a special song by Vijay and Prem Kumar. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹಾಡನ್ನು ಹಾಡಲು ಅವಕಾಶ ಕೊಟ್ಟ ನಮ್ಮ ಸರ್ಗೆ ವಂದನೆಗಳು. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ನನ್ನ ಒಳ್ಳೆ ಪಾಲು ನೀಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನನ್ನ ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಳಪ್ಪ. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರಲ್ಲ ನಿನ್ನದೇ ಓ ಏಸಯ್ಯ. ಈ ನನ್ನ ಜೀವ ನಿನ್ನದೇ ಸಯ್ಯ, ಉಸಿರಲ್ಲ ನಿನ್ನದೇ ಓ ಏಸಯ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ. ನೀನಿರಲು ಬಾಳಲ್ಲ ಹರುಷಾನಂದ. ನೀನಿರಲು ಬಾಳಲ್ಲ ಹರುಷಾನಂದ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಳಪ್ಪ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿನ್ನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತಿ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನನ್ನ ಶಾಶ್ವತಿ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೆಸುವೆ. Thank you, Brother Vijay and Prem Kumar, for the wonderful song. Now we'll have our opening prayer by Simon. Hello, sister. Hello. In our prayer, shall we pray? Our Father, we thank you for this Zoom meeting where we can come
gathered to worship you and our dear Father. This evening we pray for all the children, those who are celebrating the Children's Day program. This meeting, dear Father, we thank you for all the blessings, life which those as the restoring up each one of us. Bless the speaker of this our May, the manage that comes throughout him may each one of our living. We ask all the blessings in name of our serving Jesus Christ. Amen. Amen. Thank you, Brother Simon, for the prayer. Now we'll have memory verse by Jaden Amgol. Hello. 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 Yes. Hello, sister. Yes. ಸುಜಯ್ ಸಂದೇಶ್ ನಾವ್ ಅವತ್ತು ಹೆಸರು ಕೊಟ್ಟಿರ್ಲಿಲ್ಲ, ಸ್ಪೆಷಲ್ ಸಾಂಗ್ ಆಡ್ತಾರೆ. Okay. 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 Jaden Amgol, ನಿಮ್ಮ ಮೈಕ್ ನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೈಕ್ ನ ಅನ್ಮ್ಯೂಟ್ ಮಾಡ್ಕೊಳ್ಳಿ. Good evening, everyone. Make a joyfulness unto the Lord, all ye lands. Serve the Lord with gladness. Come with his praise. The Lord is my shepherd; I shall not want. He maketh me to lie down in the green pasture, and he leadeth me to I am the Lord thy God. I have no other God before me. Thou shalt not have any graven image. Thou shalt not take name of the Lord in vain. Remember the Sabbath day and keep it holy. Honor thy father and thy mother. Thou shalt not kill. Thou shalt not commit adultery. Thou shalt not steal. Thou shalt not bear false witness. Thou shalt not covet. Our Father which art in heaven, hallowed be thy kingdom come, thy will be done on earth. Give us this day our daily bread, forgive us as we forgive our debtors, forgive us not but deliver us from evil. And the power and the glory. Thank you. Thank you, Jaden. Now we'll have our second memory verse by Rushal Prisha. Thank you, Rushal Prisha. Now we'll have next memory verse by Angel Rajesh. Praise the Lord, sister. Praise the Lord. ದೇವನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 23ನೇ ಅಧ್ಯಾಯ 1ರಿಂದ 6ನೇ ವಚನಗಳು. ಯೆಹೋವನು ನನಗೆ ಕುರುಬನು,
ಕೊರತೆ ಪಡೆಯನು. ಆತನು ಹಸಿರುಗಾವಿನಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರದ ನೀರುಗಳ ಬಳಿ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಗ್ಗಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾವಲುಗತ್ತನೆಯಲ್ಲಿ ಕಣ್ಣಿಮೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೆಡಿಗೆ ಹೆದರೇನೋ. ನಿನ್ನ ದೊನ್ನೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತೇವೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿದಿ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ನನ್ನ ಪಾತ್ರೆಯು ತುಂಬಿ ಹೊರಸೂರುತ್ತೈತೆ. ನಿಶ್ಚಯವಾಗಿಯೂ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಆಮೆನ್. ಥ್ಯಾಂಕ್ ಯು. Thank you, Angel. Now we'll have our another memory verse by Lisa and Brinda. Good evening to all. Praise the Lord, sister. Praise the Lord. Happy Children's Day. First, I tell a memory verse. ಕೀರ್ತನೆಗಳು 23ನೇ ಅಧ್ಯಾಯ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು. ಆತನು ಹಸಿರು ಗಾವಾಲುಗಳಲ್ಲಿ ನನ್ನನ್ನು ತಗ್ಗಿಸುತ್ತಾನೆ, ವಿಶ್ರಾಂತಿಕಾರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಿನ್ನ ಕೋಲು ನಿನ್ನ ದೊಣ್ಣೆ ನನಗೆ ಧೈರ್ಯ ಕೊಡುತ್ತದೆ. ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ನನ್ನ ಪಾತ್ರೆಯು ತುಂಬಿ ಹರಿಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭ ನನ್ನನ್ನು ಹಿಂಬಾಲಿಸುವುದು. ನಾನು ಸದಾಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವುದು. Thank you, Lisa and Brinda. Now we'll have a special song by Prabodh. Hello. Lisa. Hello. Yes. Hello. Yes, Lisa. Hello, sister. Lisa ಹೇಳ್ಬೇಕು. Okay. ನಾನು ಹೇಳ್ಬೇಕು. Okay, ಹೇಳು. Good evening, good evening, everyone. Happy Children's ಒಂದ್ ನಿಮಿಷ ಪ್ರಬುದ್ ಒಂದ್ ನಿಮಿಷ. ನಾನು ನಿನ್ನ ಹೆಸರು ತಿರ್ಗಾ ಕರೀತೀನಿ, ಅವಾಗ ಹೇಳು, ಸರಿನಾ? Okay. Happy Children's Day. Lisa. Happy Children's Day. Happy Children's Day. 10 commandments. First one, ದೇವರು ಒಬ್ಬನೇ. ಸೆಕೆಂಡ್ ಒನ್, ಯಾವ ಮೂರ್ತಿ ಪೂಜೆಯನ್ನು ಮಾಡಿಕೊಳ್ಳಬಾರದು. ಥರ್ಡ್ ಒನ್, 3, ದೇವರ ಹೆಸರನ್ನು ಏಕೀಕಾರಕ್ಕೆ ಎತ್ತಬಾರದು. 4 ದೇವರ ದಿನವೆಂದು ಆಚರಿಸಬೇಕು. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನರಹತ್ಯೆ ಮಾಡಬಾರದು, ವಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು ಆಸದು. I am tell memory verse. Okay. ಕೀರ್ತನೆಗಳು 103, 1-5. ನನ್ನ ಮನವಿಯು ಕೊಂಡಾಡು, ನನ್ನ ಸರ್ವೇದಿಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವಿ ಯೆಹೋವನನ್ನು ಕೊಂಡಾಡು. ಆತನ ಕಾಲದಲ್ಲಿ ಒಂದನ್ನು ಮರಿಬೇಡ. ಆತ ನಿನ್ನ ಎಲ್ಲಾ ಅಪರಾಧವನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳ ಕಿರೀಟದಿಂದ ನಿನ್ನನ್ನು ಶೃಂಗಾರಿಸುವವನಾಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆ ನಿನಗೆ ತಿರುಗಿ ಯೌವನವನ್ನು ಬರಮಾಡುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ
13-15ನೇ ತನಕ ದೇವರು ಚಿಕ್ಕ ಮಕ್ಕಳನ್ನು ಆಶೀರ್ವಾದಿಸಿದ್ದು. ಆಗ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ತಂದು ಆತನ ಮುಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಲು ಶಿಷ್ಯರು ಅವರನ್ನು ಗದ್ದರಿಸಿದ್ದರು. ಆದರೆ ಯೇಸು, ಮಕ್ಕಳನ್ನು ಬಿಡಿರಿ, ನನ್ನ ಹತ್ತಿರ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಪರಲೋಕ ರಾಜ್ಯವಂತವರದೇ ಎಂದು ಅವುಗಳ ಮೇಲೆ ಕೈ ಇಟ್ಟು ಅಲ್ಲಿಂದ ಹೊರಟೋದನು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಲಿಜಾ ಅಂಡ್ ಬೃಂದಾ. ನಾನೊಂದು ಹೇಳ್ಬೇಕು ಸಿಸ್ಟರ್. ಹಾ ಹೇಳಿ. ಕೀರ್ತನೆಗಳು 121ನೇ ಅಧ್ಯಾಯ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುವುದು. ಆತನು ನಿನ್ನ ಪಾದಗಳನ್ನು ಗದ್ದಲಗೊಳಿಸದಿರಲಿ, ನಿನ್ನನ್ನು ಕಾಯುವಾತನು ತೂಕಡಿಸುವುದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವಾತನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲ ಕೆಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಥ್ಯಾಂಕ್ ಯು. Thank you, Liza and Brinda. Now we'll have a special song by Prabodh. Prabodh? Okay. Happy Children's Day. Good evening all. రాకడ సమయములో కడబూరి శబ్దముతో యేసుని చేరుకుని విశ్వాసము నీకుందా? రాకడ సమయములో కడబూర శబ్దముతో యేసుని చేరుకుని విశ్వాసము నీకుందా? రావయ్య యేసయ్య మేఘయా, రావయ్య యేసునాథ మేఘమి రావయ్యా. రాకడ సమయములో కడబూరు శబ్దముతో యేసుని చేరుకుని విశ్వాసము నీకుందా? విశ్వాసము నీకుందా? యేసయ్య రాకడ సమయములో ఎదురీగే రక్షణ నీకుంటా. యేసయ్య రాకడ సమయములో ఎదురీగే రక్షణ నీకుంటా. లోకాశనపై విజయము నీకుంటా. లోకాశనపై విజయము నీకుంటా. రావయ్య యేసయ్య వేగరావయ్య, రావయ్య యేసునాథ మేఘమి రావయ్యా. రాకడ సమయములో కడబూర శబ్దముతో యేసుని చేరుకుని విశ్వాసము నీకుందా? విశ్వాసము నీకుందా? ఇంపైన ధూప వేదికదా, ఎదురీగే రక్షణ నీకుంటా. ఇంపైన ధూప వేదికదా, ఏకాంత ప్రార్థన నీకుంటా. లోకాశనపై విజయము నీకుంటా. లోకాశనపై విజయము నీకుంటా. రావయ్య యేసయ్య వేగరావయ్య, రావయ్య యేసునాథ మేఘమి రావయ్య. థ్యాంక్ యూ సిస్టర్. Thank you, Prabodh, for the wonderful song. Now we'll have another memory verse by Ayush and Delight. Ayush and Delight, are you here? Ayush and Delight, are you here? Okay, we'll move to the next one. Now we'll have another special song by Ramya. Delight will join next, ma. Yeah, okay.
Okay, Ramya. ಸಿಸ್ಟರ್ Yes. ಸುಜಯ್ ಸಂದೇಶ್ ಬರ್ಕಂಡ್ರ ಸಿಸ್ಟರ್? ನಮಕ್ಕೆ ಸೂತ್ರ ಹಾ, ಬರ್ಕೊಂಡಿದೀವಿ. ಸಾಂಗು ಮತ್ತೆ ಮೆಮರಿ ವರ್ಡ್ಸ್. ಸ್ತೋತ್ರ. ನಮ್ಮ ಆಡಲು ಅವಕಾಶ ಕೊಟ್ಟ ನಮ್ಮ ಸರ್ಗೆ ವಂದನೆಗಳು. ನಿಮ್ಮನ್ನೇ ನಂಬಿರುವೆಯೋ, ನಿಮ್ಮಂತೆ ಯಾರು ಇಲ್ಲಪ್ಪ, ಅದ್ಭುತ ಮಾಡಬ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ, ಅದ್ಭುತ ಮಾಡಬ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬುವೆವು ಏಸಪ್ಪ, ನೀವೇನಾದರೂ ಮಾಡಬೇಕು, ಇನ್ನು ಎದುರು ನೋಡುತ್ತ ಕಾಯುತ್ತಾ ಇರುವೆವು, ನೀವೇನಾದರೂ ಮಾಡಬೇಕು, ಇನ್ನು ಎದುರು ನೋಡುತ್ತ ಕಾಯುತ್ತಾ ಇರುವೆವು, ನಿಶ್ಚಯನೇ ಮಾಡಿದೆ ಎಂದು ನಂಬಿ, ನಿಶ್ಚಯನೇ ಮಾಡಿದೆ ಎಂದು ನಂಬಿ, ನಿನ್ನ ಮುಖವನ್ನೇ ದೃಷ್ಟಿಸುತ್ತ ಇರುವೆವು, ನಿನ್ನ ಮುಖವನ್ನೇ ದೃಷ್ಟಿಸುತ್ತ ಇರುವೆವು, ಅದ್ಭುತ ಮಾಡಬ ನಮ್ಮ ಜೀವಿತಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ, ಅದ್ಭುತ ಮಾಡಬ ನಮ್ಮ ಜೀವಿತಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ, ಹಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ನ ರೆಕ್ಕೆ ನೆರಳಿನಲ್ಲೇ ಬಂದು ನಿಲ್ವೆವು, ಹಿಂದೆಯೂ ಅವಮಾನವ ಸಹಿಸಿಕೊಂಡು ನಿನ್ನ ರೆಕ್ಕೆ ನೆರಳಿನಲ್ಲೇ ಬಂದು ನಿಲ್ವೆವು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತ ಇರುವೆವು, ನಿನ್ನ ಅದ್ಭುತ ಮಾಡಬ ನಮ್ಮ ಜೀವಿತಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ, ಮಾಡಬ ನಮ್ಮ ಜೀವಿತಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ, ನಿಮ್ಮನ್ನೇ ನಂಬಿರುವೆವೋ, ನಿಮ್ಮಂತೆ ಯಾರು ಇಲ್ಲಪ್ಪ, ನಿಮ್ಮನ್ನೇ ನಂಬಿರುವೆವೋ, ನಿಮ್ಮಂತೆ ಯಾರು ಇಲ್ಲಪ್ಪ, ಅದ್ಭುತ ಮಾಡಬ ನಮ್ಮ ಜೀವಿತಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ, ಅದ್ಭುತ ಮಾಡಬ ನಮ್ಮ ಜೀವಿತಲಿ, ನಿಮ್ಮನ್ನೇ ನಂಬುವೆವು ಏಸಪ್ಪ. ಥ್ಯಾಂಕ್ ಯು ಸರ್. ಹ್ಯಾಪಿ ಚಿಲ್ಡ್ರನ್ಸ್ ಡೇ. Thank you, Ramya. Now we'll have another memory verse by Sandesh. Sanjay and Sudesh. Happy Children's Day. ಕರದಲ್ಲಿ ನಾನು ಜೇಡಿ ಮಣ್ಣಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ, ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ, ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ ಆರಾಧಿತೆ, ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ, ನನ್ನ ಹೆಸೆಯ ಕೊಂಡಾಡುವೆ, ನನ್ನ ಹೆಸೆಯ
ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ ಅಪ್ಪ ನನ್ನ ನಾನು ಏರಿ ಮಣ್ಣಲ್ಲಿರುವಾಗ ಅದೇರಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ ನಿನ್ನನ್ನು Thank you, Sujay and Sandesh, for the wonderful song. Now we'll have Anshraj reciting the books of the Bible. Anshraj, are you here? Anshraj, are you here? Okay, we'll go back to our program. Now we are going to have a speech about Nehru by Selvin. Selvin, are you here? After this, you call. Yes, sister. Yes, sister. Selvin, I am Selvin. I am Selvin. Okay. Good evening. Good evening, everyone. Respected chief guests, parents, and my dear friends. First, I wish you all happy Children's Day. The Children's Day is celebrated on 14th February every year in India. This day is the birth of Pandit Jawaharlal Nehru, the first Prime Minister of India. Jawaharlal Nehru loved children very much. Children widely called him Chacha Nehru. Thank you. Thank you. Jai Hind. ಚಿಕ್ಕ ಮಕ್ಕಳ ನನ್ನ ಹತ್ತಿರಕ್ಕೆ ಬರುತ್ಸರಿ ಅವುಗಳು ಅಡ್ಡಿ ಮಾಡಬೇಡರಿ ಅಂದ್ರೆ ಪರಲೋಕ ರಾಜ್ಯವು ಅವರದು. ತಾಯ 19ನೇ ಅಧ್ಯಾಯ 13ನೇ ವಚನ. Thank you, sister. Thank you, sister. Jai Hind. Thank you, Selvin. Thank you, Selvin. Now we'll have Ayush and Delight. Now we'll have Ayush and Delight telling us memory words. Ayush, come here. Give his mobile. Will you stop playing? Please stop the video. Happy Children's Day. Start. They are reading so प्यार से छोड़ प्यार किया किरे प्यार से प्यार किया मुझसे नहीं प्यार मत है नहीं प्यार शक्ति है जैसा और कोई तुम यहाँ ले
क्या नहीं Teach me thy way, O Lord. Unlock my throat, let my heart to fear thy name. And the way of parents in the Lord. It is amazing. ಏನು ಕೇಳಿಸ್ತಾ ಇಲ್ಲ. Okay, thank you, Ayush and Delight. Now we'll have another memory verse by Kushi and Kenneth. ನಿಮ್ಮ ವಾಯ್ಸ್ ಬರ್ತಾ ಇಲ್ಲ, ಸ್ವಲ್ಪ ಜೋರಾಗಿ. No voice, I can't hear you. Can you please speak little louder? ಜೋರಾಗಿ ಮಾತಾಡಿ. ವಾಲ್ಯೂಮ್ ಬಟನ್ ಇನ್ಕ್ರೀಸ್ ಮಾಡಿ. Hello. Yes. ಮೆಮೊರಿ ವರ್ಸ್ ಮುಗೀತಾ? ಇನ್ನೂ ಇಲ್ಲ, ಇವಾಗ ಕೊಡ್ತೀವಿ. ಆಮೇಲೆ ಇವತ್ತು ಫಸ್ಟ್ ಮೆಮೊರಿ ವರ್ಡ್ಸ್ ಆಗ್ಬಿಡ್ಲಿ, ಆಮೇಲೆ We can't hear you. Can you please speak little louder? Kushi and Kenneth. Hello. Hello. ಸುಜಯ್ ನಮ್ದು ಅವಾಗ್ಲೇ ಕಟ್ ಆಯ್ತು, ಟವರ್ ಪ್ರಾಬ್ಲಮ್ ಆಗಿ. ಸುಜಯ್ ಮೆಮೊರಿ ವರ್ಡ್ಸ್ ಹೇಳ್ತಾನೆ. We don't have time. We should give for others also opportunity. So now next time. Okay, we'll have Health Talk by Maulya Ambadas. Please on your mic. Can you hear my voice? Yes. Okay. Good evening, everyone, and happy Children's Day to all the children. I'm really very happy for I'm attending the Zoom meeting. And how are you all? I think all day went nice for you. Okay. Well, first of all, I would like to thank my Almighty God for giving me this opportunity. And also, I would like to thank Pastor Surendra Uncle and Ambrohi Auntie for giving me this time to talk about wonderful creations of God. What did God? I want to ask children are there here? Yes. Okay, I want to ask the third day. Can you anyone answer me? 9, 10. Can you anyone answer me? What did God created on third day? 9, 10, please. Plants and trees. Yes. God created plants and trees on the third day. Plants are very, very important, and some plants we get maintain oxygen. Yes. Okay.
So today I have chosen a plant that everyone thinks it is a poison. Can you guess it? Can anyone guess it? Okay, no one is there. Okay, that plant is called Calotropis. ಎಕ್ಕೆದ ಗಿಡ ಅಂತ ಇದು ಕನ್ನಡದಲ್ಲಿ ಎಕ್ಕೆದ ಗಿಡ ಅಂತೀವಿ. ಈ plant ಅಲ್ಲಿ ನಾವು 6 diseases can be cured from this plant. In that I have only chosen 4 diseases which can be that are normal diseases. So first one, let's see, breathing problem. This is a common disease, breathing problem. And white patches ಅಂದ್ರೆ ಬೆಳಿ ತೊಣ್ಣು, ಮತ್ತೆ ಮೂರನೇದು ಪೈಲ್ಸ್ ಅಂದ್ರೆ ಮೂಲವಾದಿ, ಮತ್ತೆ ನಾಲ್ಕನೇದು ಎಲಿಫೆಂಟಸಿಸ್ ಅಂದ್ರೆ ಆನೆಕಾಲ್ ರೋಗ. ಫಸ್ಟ್ ಬ್ರೀತಿಂಗ್ ಪ್ರಾಬ್ಲಮ್ ಅಂದ್ರೆ ದಮ್ ರೋಗ. ಇದನ್ನ ಹೇಗೆ ವಾಸಿ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವು ಬಿಳಿ ಬೆಳ್ತಿರೋ ಬೇರ್ನ ತಕೊಂಡು ಅಂದ್ರೆ ರೈಪನ್ ರೂಟ್ ಅಂಡ್ burn it and make it ashes ಅಂದ್ರೆ ಬೂದಿ ಮಾಡ್ಕೊಂಡು ಅದು ಒಂದ್ ಚಮಚದಷ್ಟು ಬೂದಿನ ತಕೊಂಡು ಅದ್ರ ಜೊತೆಗೆ ಒಂದ್ ಚಿಟ್ಟಿಗೆ ಅಂದ್ರೆ a pinch of salt and with that a spoon of ghee ಅಂದ್ರೆ ಒಂದ್ ಚಮಚದಷ್ಟು ತುಪ್ಪನ ಅದ್ರ ಜೊತೆಗೆ ನಾವು ಸೇರಿಸ್ಕೋಬೇಕು. ಅಷ್ಟೇ ಅಲ್ಲದೆ ಅದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು we should mix it well and eat it morning and evening. Yeah, morning and evening 20 ದಿನ 20 days. If we do this routine, will be cured from breathing problem. And next see second ಇದು white patches ಅಂದ್ರೆ ಬಿಳಿ ತೊಣ್ಣು. ಇದು ಮನುಷ್ಯರಿಗೆ ತುಂಬಾ ಕಾಮನ್ ಡಿಸೀಸ್ ಇದು. ಇದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಬಲ್ತಿರೋ ಬೇರ್ನ ತಕೊಂಡು ಒಂದು ಪೀಸ್ ಆಫ್ ಅರ್ಶನದು ಬೇರ್ನ ತಕೊಂಡು ಅದನ್ನ ನಾವು ರಫ್ ಆಗಿರೋ ಕಲ್ ಮೇಲೆ ಅದನ್ನ ಚೆನ್ನಾಗಿ ಸ್ಟೋನ್ ಮೇಲೆ ರಬ್ ಮಾಡ್ಬೇಕು. ರಬ್ ಮಾಡಿ ಅದ್ರ ಜೊತೆ ರಬ್ ಮಾಡ್ಬಿಟ್ಟು ಅದನ್ನ ಫುಲ್ ಸಾಫ್ಟ್ ಆಗಿ ಪೇಸ್ಟ್ ತರ ಮಾಡ್ಕೊಂಡು ಅದನ್ನ ನಾವು ವೈಟ್ ಪ್ಯಾಚಸ್ ಮೇಲೆ ಅಂದ್ರೆ ಬಿಳಿ ತೊಣ್ಣದ ಮೇಲೆ ಹಾಕೊಂಡ್ರೆ ನಮ್ಗೆ ಈ ಕಾಯಿಲೆ ವಾಸಿ ಆಗುತ್ತೆ. ಮತ್ತೆ ಮೂರನೇದು ನೋಡ್ಬೇಕಾದ್ರೆ ಮೂಲವಾದಿ ಅಂದ್ರೆ ಪೈಲ್ಸ್. ಟೇಕ್ ಅ ಹ್ಯಾಂಡ್ಫುಲ್ ಆಫ್ ನುಗ್ಗೆಕಾಯಿ ಎಲೆಗಳನ್ನ ತಗೋಬೇಕು. ಅದ್ರ ಜೊತೆ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಬಿಟ್ಟು ಸಾಫ್ಟ್ ಆಗಿ ಗ್ರೈಂಡ್ ಮಾಡ್ಕೊಂಡು ಅದ್ರ ಜೊತೆ ಒಂದು ಸ್ಪೂನ್ ಕ್ಯಾಲೋಟ್ರಾಪಿಸ್ ಮಿಲ್ಕ್ ಅಂದ್ರೆ ಆ ಎಕ್ಕೆ ಗಿಡದು ಹಾಲನ್ನ ತಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಅದ್ರ ಜೊತೆ ಇನ್ನು ಒಂದ್ ಚಮಚದಷ್ಟು ಅರಿಶಿಣ ಪೌಡರ್ನ ಹಾಕೊಂಡು ಟ್ಯಾಮ್ರಿಕ್ ಪೌಡರ್ನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಪೈಲ್ಸ್ ಆಗಿರೋ ಜಾಗಕ್ಕೆ ನಾವು ಅಪ್ಲೈ ಮಾಡಿದ್ರೆ ರಾತ್ರಿ ಅಪ್ಲೈ ಮಾಡ್ಬೇಕು. ಆಮೇಲೆ ಬೆಳಿಗ್ಗೆ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಅದಕ್ಕೆ ಚಿಂತೆ ಮಾಡಿಲ್ಲ. ನಾವು ಜೇನುತುಪ್ಪ ಇರುತ್ತಲ್ಲ, ಜೇನುತುಪ್ಪನ ಜಾಗಕ್ಕೆ ಹಚ್ಚಿದಾಗ ನಾವು ಇದು ಕ್ಯೂರ್ ಆಗುತ್ತೆ. ಮತ್ತೆ ಮೇನ್ ಪೈಲ್ಸ್ ಆದಾಗ ಮೇನ್ ಥಿಂಗ್ ನಾವ್ ನೆನ್ಪಿಟ್ಕೋಬೇಕು, ಜಾಸ್ತಿ ಖಾರ ತಿನ್ಬಾರ್ದು. ಹಾಟ್ ಚಿಲ್ಲೀಸ್ ವಿ ಶುಡ್ ನಾಟ್ ಈಟ್. ಅಂಡ್ ಮತ್ತೆ ಹುಳಿ ಅಂಶ ತಿನ್ಲೇಬಾರ್ದು ನಾವು. ಇದು ಪೈಲ್ಸ್ ಆಗಿರೋರ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. Thank you, Maulia, for the wonderful health talk. Now we'll have books of the Bible and 10 Commandments by Anshraj. Anshraj, are you here? Anshraj, are you here? Can you hear me? Okay, let's move on. Now we'll have just a minute. I
this is some problem here. Yes, continue. It's a problem here. Can you hear me? Yes, we can hear you. It's a problem. So just I'm going to continue it. Don't ಇದೆಲ್ಲ ಡ್ರಾಪ್ ಎಕ್ಕೆ ಗಿಡ ಅದು ಅದನ್ನ ಅನ್ನ ಬಿಸಿ ಮಾಡ್ತೀವ ಅದ್ರದ್ದು ನೀರ್ನ ತಕೊಂಡು ನಾವು ಅದನ್ನ ಚೆನ್ನಾಗಿ ಸೋಕ್ ಮಾಡ್ಬೇಕು. ಸೋಕ್ ವಿತ್ ಬಾಯ್ಲ್ಡ್ ರೈಸ್ ವಾಟರ್ ಅಂಡ್ ಯು ಶುಡ್ ಸೋಕ್ ಇಟ್ ಫಾರ್ 3 days. 3 ದಿನ ಸೋಕ್ ಮಾಡ್ಬೇಕು. ಅದರ ಜೊತೆಗೆ ಅದನ್ನ ನಾವು ಆ ಜಾಗಕ್ಕೆ ಅಂದ್ರೆ ಆನೆಕಾಲ ಅದು ಆ ರೋಗಕ್ಕೆ ನಾವು ಹಚ್ಚಬೇಕು. ಅದರ ಜೊತೆ 20 ದಿನ ಇದನ್ನ ನಾವು ರೊಟ್ಟಿನ ಮಾಡ್ಬೇಕು. ಮತ್ತೆ ಅಲಾಂಗ್ ವಿತ್ ದಟ್ ಯು ಶುಡ್ ಟೇಕ್ 1 spoon of ಸ್ಯಾಂಡಲ್ವುಡ್ ಪೌಡರ್. 1 ಚಮಚದಷ್ಟು ಸ್ಯಾಂಡಲ್ವುಡ್ ಪೌಡರ್ನ ನೀರಲ್ಲಿ ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕುಡಿದಾಗ ಈ ಆ ರೋಗ ನಮ್ಗೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. How God is, yes, God has created many things in this world. ಇಷ್ಟು ಒಳ್ಳೆ ಗಿಡ ನಮ್ಗೆ ದೇವ್ರು ಕೊಟ್ಟಿದ್ದಾನೆ ಅಂದ್ರೆ ನಾವು ಬೇರೆ ದುಡ್ಡು ಯಾಕೆ ಖರ್ಚು ಮಾಡ್ಬೇಕು ಹೇಳಿ? ಈ ಸರ್ಕಾರ 1000 ಲಕ್ಷಕ್ಕಷ್ಟು ದುಡ್ಡು ಸುರಿತಿದೆ ಆನೆಕಾಲಕ್ಕೆ. ಅದಕ್ಕಿಂತ ಬದಲು ನಾವು ಈ ಪ್ಲಾಂಟ್ ನ ಯೂಸ್ ಮಾಡಿ ನಮ್ ದುಡ್ಡು ಖರ್ಚು ಮಾಡ್ದೇನೆ ಈ ಪ್ಲಾಂಟ್ ನ ಯೂಸ್ ಮಾಡಿ ನಮ್ ಹೆಲ್ತ್ ನ ನಾವು ಕಾಪಾಡ್ಕೋಬಹುದಲ್ಲ. ಸೊ ವಿತ್ ದಿಸ್ ಶಾರ್ಟ್ ಹೆಲ್ತ್ ಟಾಕ್, I once again I thank Pastor Surender uncle and Amrohi auntie for giving me this wonderful time. Okay, thank you, Maulia. Now we'll have books of the Bible and 10 commandments by Anshraj. Good evening, everyone. Happy Children's Day. All the children's. The books of the Old Testament. ಹಳೆ ಒಡಂಬಡಿಕೆಯ ಪುಸ್ತಕದ ಕ್ರಮವು ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಯೆಹೋಶುವನ ನ್ಯಾಯಸ್ಥಾಪಕರು, ಲೋತರು, ಒಂದನೇ ಸಂವಲನ, ಎರಡನೇ ಸಂವಲನ, ಒಂದನೇ ಅರಸುಗಳು, ಒಂದನೇ ಪೂರ್ವಕಾಲ ವೃತ್ತಾಂತ, ಎರಡನೇ ಪೂರ್ವಕಾಲ ವೃತ್ತಾಂತ, ಎಜ್ರನು, ನೆಹೆಮೀಯನು, ಎಸ್ತರನು, ಯೋಬನು, ಕೀರ್ತನೆಗಳು, ಜ್ಞಾನತಿಗಳು, ಪ್ರಸಂಗಿ, ಪರಮಗೀತ, ಯೆಶಾಯನು, ಯೆರೆಮೀಯನು, ಚಿಕೆಯನ್ನು, ದಾನಿಯೇಲನು, ಹೋಶೇಯನು, ಯೋವೇಲನು, ಆಮೋಸನು, ಅಬದ್ದನು, ಯೋನನು, ಮೀಕನು, ನೋಹನು, ಹಬಕ್ಕೂಕನು, ಜಫನನು, ಹಗ್ಗನು, ಜಕರನು, ಮಲಕ್ಯನು. ದ ಬುಕ್ಸ್ ಆಫ್ ದ ನ್ಯೂ ಟೆಸ್ಟ್ಮೆಂಟ್. ಹೊಸ ಒಡಂಬಡಿಕೆಯ ಪುಸ್ತಕಗಳ ಕ್ರಮವು ಮತ್ತಾಯನು, ಮಾರ್ಕನು, ಲೂಕನು, ಯೋಹಾನನು, ಅಪೊಸ್ತಲರು, ಪೂರ್ವದವರಿಗೆ ಒಂದನೇ ಪತ್ರಿಕೆ, ಒಂದನೇ ಕೊರಿಂಥದವರಿಗೆ, ಎರಡನೇ ಕೊರಿಂಥದವರಿಗೆ, ಗಲಾತ್ಯದವರಿಗೆ, ಎಫೆಸದವರಿಗೆ, ಫಿಲಿಪಿಯರಿಗೆ, ಕೊಲೊಸ್ಸದವರಿಗೆ, ಒಂದನೇ ಥೆಸಲೋನಿಕದವರಿಗೆ, ಎರಡನೇ ಥೆಸಲೋನಿಗೆ, ಫಿಲೆಮೋನನಿಗೆ, ಇಬ್ರಿಯರಿಗೆ, ಯಾಕೋಬನು, ಒಂದನೇ ಪೇತ್ರನು, ಎರಡನೇ ಪೇತ್ರನು, ಒಂದನೇ ಯೋಹಾನನು, ಎರಡನೇ ಯೋಹಾನನು, ಮೂರನೇ ಯೋಹಾನನು, ಯೂದನು, ಪ್ರಕಟಣೆ, ದಶಾಜ್ಞೆಗಳು. ದೇವರು ಒಬ್ಬನೇ, ಮೂರ್ತಿ ಪೂಜೆ ಮಾಡಬೇಕು. ಸಬ್ಬ ದಿನವನ್ನು ದೇವರ ದಿನವೆಂದು ಆಚರಿಸಬೇಕು. ಹತ್ಯ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಸಬಾರದು. ಥ್ಯಾಂಕ್ ಯು. Thank you, Anshraj. Now we are in the very important part of the whole program. It's our lesson study. We'll have our lesson study by Sharon. Good evening, everybody. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನನ್ನ ಕಡೆಯಿಂದ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಅಂದರೆ ಸಣ್ಣ ಮಕ್ಕಳನ್ನು ತನ್ನ ವಾಕ್ಯವನ್ನು ಹೇಳುವುದಕ್ಕೋಸ್ಕರ ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ನನ್ನ ತಂದೆಯಾದ ದೇವರಿಗೆ ನನ್ನ ವಂದನೆಗಳು. ಹಾಗೂ ಝೂಮ್ ಮಾಧ್ಯಮದ ಮೂಲಕ ಅವಕಾಶ
ಮಾತಾಡಿ ನನ್ನ ಒಳ್ಳೆ ರೀತಿಯಲ್ಲಿ ನಿನ್ನ ಸಂದು ಯೇಸುವಿನ ಉದಾಹರಣೆಯಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಈ ಮರದ ಪಟ್ಟಣದ ಶಿರೋನಾಮೆಗಿರುವ ಜೀವನ ಅರಿಸಿಕೊಳ್ಳೋದು ನಾನು ಹೇಳಿದ್ದೀನಿ. ನಾನು ಸಂಡೆ ಭಾಗನ ಸಂಡೆದ ಶಿರೋನಾಮೆ ಜೀವ ಜೀವ ಅಂತ ನಾವು ಸೊ ಜೀವವೃಕ್ಷ ನಾವು ಇವತ್ತು ತಿಳಿಕೊಳ್ಳೋಣ. ನಾವು ಅಸ್ತಿತ್ವದಲ್ಲಿ ಬರಲು ಆಯ್ಕೆ ಮಾಡಲಿಲ್ಲ. ಆದ ಮತ್ತು ಅವಳು ಸಹ ಈ ರೀತಿ ಇದ್ದರು. ಇವರಿಗೆ ಯಾವಾಗ ಯಾವ ಪೋಷಕರು ಎಂದು ತಿಳಿದಿರಲಿಲ್ಲ. ಹಾಗಾಗಿ ತರ್ಕ ಬುದ್ಧಿ ಸ್ವಾತಂತ್ರ್ಯರಾದ ಕಾಯುವುದೇ ಅನಿಸಿದನು. ದೇವರು ಹೇಳ್ತಾ ಇದ್ದಾನೆ, ನಾವ್ ಯಾರಾದ್ರೂ ಥಿಂಕ್ ಮಾಡಿದ್ವಾ ಈ ಲೋಕದಲ್ಲಿ ನಾವ್ ಇರ್ತೇವೆ ಅಂತ? ನಾವ್ ಯಾರಾದ್ರೂ ಇಲ್ಲೇ ಇರ್ತೇವೆ ಅಂತ ಯಾರಾದ್ರೂ ಥಿಂಕ್ ಮಾಡಿದ್ವಾ? ಯಾರು ಕೂಡ ಆಯ್ಕೆ ಮಾಡಿರ್ಲಿಲ್ಲ. ಮತ್ತೆ ಇವರೇ ನನ್ನ ತಂದೆ, ಇವರೇ ನನ್ನ ತಾಯಿ ಅಂತಾನು ಯಾರು ಥಿಂಕ್ ಮಾಡಿಲ್ಲ. ಅದೇ ರೀತಿಯಲ್ಲಿ ಆದಮ್ ಮತ್ತು ಹವಳು ಕೂಡ ಅದೇ ರೀತಿಯಲ್ಲಿ ಇದ್ರು. ಅವ್ರು ಕೂಡ ಅವ್ರಿಗೆ ಏನು ಇರ್ಲಿಲ್ಲ. ಇವಾಗ ನಮ್ಗೆ ಯಾರು ಗೈಡ್ ಮಾಡ್ತಾರೆ? ನಮ್ಮ ತಾಯಿಗಳು ನಮ್ಗೆ ಗೈಡ್ ಮಾಡ್ತಾರಲ್ಲ. ಸೊ ಅದೇ ರೀತಿಯಲ್ಲಿ ಅವಳಿಗೆ ಹಾಗಾಗಿ ಶಿವದಾಯಕ ವೃಕ್ಷ, ಇನ್ನೊಂದು ಒಳ್ಳೆದರ ಕೆಟ್ಟದ್ದರ ಅರಿವನ್ನು ಹುಟ್ಟಿಸುವಂತ ಮರ. ಒಂದು ಯಾವುದು? ಜೀವದಾಯಕ ವೃಕ್ಷ, ಇನ್ನೊಂದು ಒಳ್ಳೆದರ ಕೆಟ್ಟದ್ದರ ಅರಿವನ್ನು ಹುಟ್ಟಿಸುವಂತ ಮರ. ಒಂದು ಆದಿಕಾಂಡ 2:8-9 ವಚನಗಳಲ್ಲಿ ಹೀಗೆ ಹೇಳುತ್ತದೆ, ಸುರಿ ಮಾಡಿ ಭೂಮಿಯಲ್ಲಿ ಬೆಳೆಯ ಮಾಡಿದನು. Hello. Hello. Amma, can you use some other device? We are not able to hear your voice, Mana. It's breaking so much. Okay, madam. Voice ತುಂಬಾ ಬ್ರೇಕ್ ಆಗ್ತಾ ಇದೆ. ನೀನು ಮಾತಾಡೋದು ಏನು ಕೇಳಿಸ್ತಾ ಇಲ್ಲ ನಮ್ಗೆ ಯಾರಿಗೂ. ಆಂಟಿ ಕೇಳಿಸ್ತಾ ಇದೆಯಾ? ಕಂಟಿನ್ಯೂ. ಇವಾಗ ಕೇಳಿಸ್ತಾ ಇದೆ. ಓಕೆ. ಆ ಎರಡು ಆದಾಮನು ನೋಡಕ್ ಹೇಗಿದ್ನಂದ್ರೆ ದೇವರ ತರನೇ ಇದ್ದಂತೆ. ದೇವ್ರು ಅವನ್ ಸ್ವರೂಪದಲ್ಲೇ ಆದಾಮನನ್ನ ಸೃಷ್ಟಿ ಮಾಡಿದ್ನಂತೆ. ಸೊ ಆ ತೋಟದಲ್ಲಿ ಎಲ್ಲಾ ತರದ ಹಣ್ಣಿತ್ತು, ತುಂಬಾ ವೆರೈಟಿ ಫ್ರೂಟ್ಸ್. ಇವಾಗ ನಾವು ಕೂಡ ವೆರೈಟಿ ಫ್ರೂಟ್ಸ್ ತಿಂದಿದೀವಲ್ಲ. ಸೊ ಆ ತೋಟದಲ್ಲಿ ಅದಕ್ಕಿಂತ ಹೆಚ್ಚು ವೆರೈಟಿ ಫ್ರೂಟ್ಸ್ ಇತ್ತಂತೆ. ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವು ಬೆಳೆದಿತ್ತು, ಕೆಟ್ಟದರ ಅರುವನ್ನು ಹುಟ್ಟಿಸುವ ವೃಕ್ಷವು ಬೆಳೆಯಿತ್ತು. ನಾನು ಹೇಳಿದ್ನಲ್ಲ 2 ಮರ, ಆ 2 ಮರ ಕೂಡ ಅಲ್ಲಿ ಇತ್ತಂತೆ. ಆದಿಕಾಂಡ 2ನೇ ವಚನ 15-17 ಹೀಗೆ ಹೇಳುತ್ತದೆ, ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೆ ಕಾಯುವುದಕ್ಕೆ ಇಟ್ಟಿದ್ದನು. ಯೆಹೋವ ದೇವ್ರು ಹೇಳ್ತಾ ಇದ್ದಾನೆ, ಆ ಆದಾಮನು, ಆ ಮನುಷ್ಯರು ಯಾರು? ಆದಾಮನು ವ್ಯವಸಾಯ ಮಾಡೋದಕ್ಕೋಸ್ಕರ ಅವನ್ನ ಇಟ್ಟಿದ್ದರು. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣನ್ನು ತಿನ್ನಬಹುದು, ಯಥಾಚಿತ್ತವಾಗಿ ತಿನ್ನಬಹುದು, ಆ ಹಣ್ಣನ್ನು ಮಾತ್ರ ತಿನ್ನಬಾರದು. ಹಲೋ
ಸಾಯುವಿ. ದೇವರು ತೋಟದಲ್ಲಿರುವಂತ ಎಲ್ಲಾ ಕೆಟ್ಟದರನ್ನ ಅರಿವನ್ನು ಹುಟ್ಟಿಸುವಂತ ದಿನ ನೀನು ಏನಾಗ್ತಿ ಅಂತ ಸಾಯ್ತಿ ಅಂತ ದೇವರು ಅವನಿಗೆ ಹೇಳ್ತಾ ಇದ್ದಾರೆ. ಹೀಗೆ ಆದಿಕಾಂಡದಲ್ಲಿ ದೇವರು ಆದಾಮ್ ಮತ್ತು ಹವಳಿಗೆ ಅಸ್ತಿತ್ವದಲ್ಲಿರಲು 2 ಆಯ್ಕೆಯನ್ನು ಇಟ್ಟರು. ಒಳ್ಳೆ ಹಂಟಿ ಅರಿವು ವಾಯ್ಸ್ ಬ್ರೇಕ್ ಆಗ್ತಿದೆ ನೋಡ್ರಿ. ಹಲೋ ಸರಿಯಾಗಿ ಕೇಳಿಸ್ತಾ ಇಲ್ಲ ನೋಡಮ್ಮ. ವಾಯ್ಸ್ ಕೇಳಿಸ್ತಾ ಇಲ್ಲ. ವಾಯ್ಸ್ ಬ್ರೇಕ್ ಆಗ್ತಿದೆ. ಶಾರೋನ್ ವಾಯ್ಸ್ ಬ್ರೇಕ್. ಈಗ ಕೇಳಿಸ್ತಾ ಇದೆಯಾ? ಆದಾಮನು ಮತ್ತು ಹವಳಿಗೆ 2 ಆಯ್ಕೆ ಇತ್ತು. ನೀನು ಒಳ್ಳೆದರ ಕೆಟ್ಟದ ಅರಿವನ್ನು ಹುಟ್ಟಿಸುವಂತ ಹಣ್ಣು ತಿಂತೀಯೋ ಇಲ್ಲ ಜೀವ ವೃಕ್ಷದ ಹಣ್ಣು ತಿಂತೀಯೋ ಅಂತ ದೇವ್ರವ್ರಿಗೆ 2 ಇದ್ರು. ಶಕ್ತಿ ಇತ್ತು. ಆದಾಮನು ದೇವರಿಗೆ ವಿಧೇಯನಾಗಿ ಉಳಿದಿದ್ದರೆ ಆ ಮರದ ಹಣ್ಣನ್ನು ತಿನ್ನಲು ಉಚಿತ ಪ್ರವೇಶ ಆನಂದಿಸಿ ಮತ್ತು ಶಾಶ್ವತವಾಗಿ ಇರಬಹುದಿತ್ತೇನೋ. ಅವನು ತನ್ನ ಹೆಂಡತಿ ಅವಳು ಪಾಪ ಮಾಡ್ದಾಗಿ ಅವನು ಈ ದಿನ ಆ ಜೀವದಾಯಕ ಹಣ್ಣನ್ನು ತಿಂದು ಉಳಿಬೋದಿತ್ತೇನೋ, ಬದುಕ್ಬೋದಿತ್ತೇನೋ. ಆದ್ರೆ ಅವನು ಹಾಗ್ ಮಾಡಿಲ್ಲ. ತನ್ನ ಹೆಂಡತಿಯನ್ನು ಮಾತು ಕೇಳಿ ಏನಾದವನು ಸಾವಿಗೆ ಗುರಿಯಾದ. ದೇವರ ವಾಕ್ಯ ಹೇಳುತ್ತೆ ಹೀಗೆ, ನೀನು ಮಣ್ಣಿಂದ ಬಂದೆ ಮತ್ತೆ ಮಣ್ಣಿಗೆ ಸೇರುವೆ. ಜೀವನದ ಸಂಪೂರ್ಣ ಅಳಿವನ್ನು ಅಂಚನ್ನು ಸೂಚಿಸುತ್ತದೆ. ಏನಾಯ್ತು? ನೀನು ಮಣ್ಣಿಂದ ಬಂದೆ. ಅವ್ನು ಹೇಗ್ ಹುಟ್ಟಿದ? ಮಣ್ಣಿಂದನೇ ಹುಟ್ಟ. ಮತ್ತೆ ಅವ್ನು ಎಲ್ಲಿ ಸೇರ್ತಾನೆ? ಮಣ್ಣಿಗೆ ಸೇರ್ತಾನೆ. ಆದ್ದರಿಂದ ಪ್ರಾರಂಭದಲ್ಲೇ ಸತ್ಯವೇದವು ನಮಗೆ 1 ಆಯ್ಕೆಯನ್ನು ಪ್ರಸ್ತುತಪಡಿಸುತ್ತೆ. ನಿತ್ಯ ಜೀವವು ಮತ್ತು ಮೂಲತ್ವ ಹೊಂದಿರುವ ದೇವರಿಗೆ ನಮ್ಗೆ ಏನ್ ಸಿಗುತ್ತೆ? ಮೊದ್ಲಿದ್ದ ಸುನ್ನತಿಯನ್ನು ಸಿಗ್ತಾರೆ ನಾವು ದೇವರ ಮಕ್ಕಳಾಗಿರುವುದಕ್ಕೋಸ್ಕರ. ಜೀವದಾಯಕ ಮರವು ಅಮರತ್ವವನ್ನು ಕೊಡುತ್ತದೆಂದು ಪ್ರಥಮವಾಗಿ ಸತ್ಯವೇದದ ಮೊದಲ ಪುಸ್ತಕದಲ್ಲಿ ಕಾಣುತ್ತೇವೆ. ಹಾಗೆಯೇ ಈ ಜೀವದಾಯಕ ಮರವು ಏದೇನ್ ತೋಟದಿಂದ ಆದಾಮನ ಹಾಕಿದ್ದಾರೆ. ಜೀವದಾಯಕ ವೃಕ್ಷ ವಿಷಯ ಇನ್ನೆಲ್ಲೂ ಅಧ್ಯಾಯವಾಗಲೇ ಇಲ್ಲ. ಸೊ ಎಲ್ಲರೂ ಕೇಳಿಸ್ಕೊಂತಿದ್ದೀರಲ್ಲ? ಹಲೋ, ಎಲ್ಲರಿಗೂ ಕೇಳಿಸ್ತಿದ್ಯಾ? ಅವಾಗ ಬ್ರೇಕ್ ಆಗ್ತಾ ಇರ್ತದೆ. ಕಟ್ ಆಗ್ತಿದೆ. ಕಟ್ಟಾಗಿ ಬರ್ತಾ ಇದೆ. ವಾಯ್ಸ್ ಬ್ರೇಕ್. Maybe internet problem. Internet problem ಆಗಿ. Okay, we are off the video and only voice you can speak. ನಿಧಾನವಾಗಿ ಹೇಳಕ್ ಹೇಳಿ ಫಸ್ಟ್. ಇವಾಗ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆಯಮ್ಮ, ನಿಧಾನವಾಗಿ ಹೇಳಮ್ಮ, ಪರವಾಗಿಲ್ಲ. ಇವಾಗ ಕೇಳಿಸ್ತಾ ಇದೆಯಾ? ಓಕೆ. ದೇವರು ಪ್ರಾರಂಭದಲ್ಲೇ ನಮ್ಗೆ ಆಯ್ಕೆಯನ್ನು ಕೊಟ್ಟಿದ್ರು. ಏನು? ಜೀವದಾಯಕದ ಹಣ್ಣು ತಿಂತೀಯೋ ಇಲ್ಲ ಪಾಪ ಮತ್ತು ಸಾವನ್ನು ಅರಿಯುವ ಮರದ ಹಣ್ಣನ್ನು ನಾವು ತಿಂತೀವ ಅಂತ ದೇವರು ನಮ್ಗೆ ಆಯ್ಕೆ ಕೊಟ್ಟಿದ್ರು. ಆದ್ರೆ ಅದು ನಾವು ಪಾಪ ಮಾಡಿ ಅದನ್ನ ಕಳೆದುಕೊಂಡ್ವಿ. ದೇವ್ರು 2ನೇ ಸತಿ ಬರುವಾಗ ನಮ್ಗೆ ಆ ಹಣ್ಣು ಸಿಗುತ್ತೆ, ಯಾರು ನಂಬಿಕೆ ಇಡ್ತಾರೋ ಅವರಿಗೆ. ಮತ್ತೆ ಆದಾಮ್ ಮತ್ತು ಹವಳು ಪಾಪ ಮಾಡಿದಾಗ ಜೀವದಾಯಕದ ಹಣ್ಣು ಬಗ್ಗೆ ನಾವು ಎಲ್ಲೂ ಕೇಳಲೇ ಇಲ್ಲ. ಆ ಮಾತನ್ನ ನಾವು ಎಲ್ಲೂ ಕೇಳಲೇ ಇಲ್ಲ. ಆದರೆ ಕೊನೆಯ ಪುಸ್ತಕ ಯಾವುದು? ಪ್ರಕಟಣೆ. ನಾವು ಪ್ರಕಟಣೆಯಲ್ಲಿ ಅದನ್ನ ಕೇಳ್ತೇವೆ. ಯಾವರು ಜಯ ಹೊಂದುತ್ತಾನೋ ಅವನಿಗೆ ದೇವರು ಪರದೈಸಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುತ್ತಾನೆ ಎಂಬುದಾಗಿ ಇದೆ. ಅಂದ್ರೆ ಪ್ರಕಟಣೆ 2:7 ಹೀಗೆ ಹೇಳುತ್ತೆ,
ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರು ಪರದೈಸಿಯಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುತ್ತಾನೆ. ಯಾವನು ಜಯ ಹೊಂದುತ್ತಾನೆ ಅಂತಂದ್ರೆ ನಾವು ದೇವರಿಗೆ ವಿಧೇಯತ್ವದಿಂದ ನಡ್ಕೊಂಡ್ರೆ, ಅವನ ಕಮಾಂಡ್ಮೆಂಟ್ಸ್ ನ ಸರಿಯಾಗಿ ಅದನ್ನ ಕರೆಕ್ಟ್ ಮಾರ್ಗದಲ್ಲಿ ನಾವು ಹೊಂದ್ಕೊಂಡ್ರೆ ನಮ್ಗೆ ಏನ್ ಸಿಗುತ್ತೆ? ಜೀವದಾಯಕ ಹಣ್ಣು ಸಿಗುತ್ತೆ. ಅವಾಗ್ಲೇ ನಾವ್ ಯಾರ ಜೊತೆಗಿರ್ಬೋದು? ನಮ್ಮ ತಂದೆ ಆದ ದೇವರ ಜೊತೆಗೆ ನಾವಿರ್ಬೋದು. ಪ್ರಕಟಣೆ 22:14 ಹೀಗೆ ಹೇಳುತ್ತೆ, ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವ ವೃಕ್ಷವಿತ್ತು. ಎಲ್ಲಿತ್ತಂತ ಜೀವದಾಯಕ ವೃಕ್ಷ? ಉಭಯ ಪಾರ್ಶ್ವಗಳಲ್ಲಿ ಆ ಜೀವದಾಯಕ ವೃಕ್ಷ ಇತ್ತಂತೆ. ಈ ಜೀವದಾಯಕ ವೃಕ್ಷ ಹೊಂದಬೇಕಾದರೆ ನಮ್ಮೆಲ್ಲರ ನಿಲುವಂಗಿಯು ತೊಳೆದುಕೊಳ್ಳಬೇಕು. ಆ ಜೀವ ವೃಕ್ಷ ಹಕ್ಕು ಇರುವುದು. ಓಕೆ, ಇವಾಗ ನಿಮ್ಮ ಬಟ್ಟೆ ಗಲೀಜಾದ್ರೆ ನಾವೇನ್ ಮಾಡ್ತೇವೆ? ನಮ್ಮ ಬಟ್ಟೆಯನ್ನ ವಾಶ್ ಮಾಡ್ಕೊಂತೇವೆ, ಕ್ಲೀನ್ ಮಾಡ್ಕೊಂತೇವೆ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸೇನಿದೆ ಗಲೀಜಾಗಿದೆ, ನಾವು ಅದನ್ನೇನ್ ಮಾಡ್ಬೇಕು? ವಾಶ್ ಮಾಡ್ಬೇಕು. ವಾಶ್ ಅಂತ ಅಂದ್ರೆ ಏನ್ ಮಾಡ್ಬೇಕು? ನಾವು ಒಳ್ಳೆ ರೀತಿಯಲ್ಲೇ ಇರ್ಬೇಕು, ನಾವು ಒಳ್ಳೆ ರೀತಿಯಲ್ಲಿ ನಡಿಬೇಕು, ದೇವರನ್ನು ಪ್ರಾರ್ಥನೆ ಮಾಡ್ಬೇಕು. ದೇವರ ಜೊತೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ನಮ್ಗೆ ಏನ್ ಸಿಗುತ್ತೆ? ಆ ಜೀವದಾಯಕದ ಹಣ್ಣು ನಮ್ಗೆ ಸಿಗುತ್ತೆ. ಬಹುಶಃ ಜೀವದಾಯಕ ಮರಕ್ಕೆ ನಮಗೆ ಪ್ರವೇಶ ಇದ್ಯಾಗಿಯೂ ಪಾಪದ ಕಾರಣ ನಾವು ಆ ಮರ ಪ್ರವೇಶವನ್ನು ಕಳೆದುಕೊಂಡ್ವಿ. ನಮ್ಗೆ ಅವಕಾಶ ಇತ್ತೇನಪ್ಪ ನಾವು ಜೀವದಾಯಕದ ಹಣ್ಣು ತಿನ್ನುವುದಕ್ಕೆ. ಆದ್ರೆ ನಮ್ಮ ಪಾಪದ ಕಾರಣದಿಂದ ಏನಾಯ್ತು? ನಮ್ಗೆ ಆ ಹಣ್ಣು ಇಲ್ಲ. ಮತ್ತೆ ಅಂತ್ಯದಲ್ಲಿ ಒಮ್ಮೆ ಪಾಪದ ಸಮಸ್ಯೆ ಅಂತಿಮವಾಗಿ ಮತ್ತು ಸಂಪೂರ್ಣವಾಗಿ ಮುಗಿದ ಮೇಲೆ ವಿಮೋಚಿಸಲ್ಪಟ್ಟವರು ಅಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಪಾಪವನ್ನು ದೂರವಿದ್ದು ದೇವರ 2ನೇ ಸಾರಿ ಬಂದ ನಾವೆಲ್ಲರೂ ಆ ಜೀವದಾಯಕದ ವೃಕ್ಷದ ಹಣ್ಣನ್ನು ತಿನ್ನಲು ಅವಕಾಶ ಕಲ್ಪಿಸಿಕೊಟ್ಟ ಯೇಸುವಿಗೆ ನನ್ನ ವಂದನೆಗಳು ಅಂತ ನಾವ್ ಹೇಳ್ತೇವೆ. ದೇವ್ರ Hello? Okay, thank you, Sharon. Listen steady ತಗೊಂಡದಕ್ಕೆ. Now we'll have Ayush and Delight for the speech. ಹಲೋ, ಎಸ್ ಹಲೋ, ಸಾರಿ ಅಕ್ಕ, ಇಲ್ಲಿ ಡಿಸ್ಟರ್ಬೆನ್ಸ್ ಆಯ್ತು, ನೆಟ್ ಪ್ರಾಬ್ಲಮ್ ಇದೆ. ನಾನ್ ಸ್ಟಾರ್ಟ್ ಮಾಡ್ಬೋದಾ? ಓಕೆ, ಕಂಟಿನ್ಯೂ. ಓಕೆ, ಆ ಜೀವದಾಯಕ ನಾವು ನಮ್ ತಂದೆಯಾದ ದೇವರಿಗೆ ನಾವೇನ್ ಹೇಳ್ಬೇಕು? ವಂದನೆ ಹೇಳ್ಬೇಕು. ಆ ಜೀವದಾಯಕ ಹಣ್ಣನ್ನು ಕೊಟ್ಟಿದ್ದಕ್ಕೆ ನಾವೇನ್ ಹೇಳ್ಬೇಕು? ನಮ್ಮ ತಂದೆಯಾದ ದೇವರಿಗೆ ನಾವು ವಂದನೆ ಹೇಳ್ಬೇಕು. ಆ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವ ಅವಕಾಶ ಕಲ್ಪಿಸಿಕೊಟ್ಟ ಯೇಸುವಿಗೆ ನಮ್ಮ ವಂದನೆಗಳು. ಅಲ್ಲಿ ದೇವರಿಂದ ಮಾನವರಿಗೆ ನಮಗೆ ಜೀವಿತ ಮಾತ್ರ ಅಲ್ಲದೆ ಆತನ ನೀಡುವ ಜೀವನವನ್ನು ಮತ್ತು ಆತನಲ್ಲಿ ನಿತ್ಯ ಜೀವವನ್ನು ಯೇಸುವಿಂದ ಮತ್ತು ಆತನ ಕ್ರೂಜೆಯ ಮರಣದಿಂದ ಹೊಂದಲು ಸಾಧ್ಯ. ದೇವರು ನಮಗೋಸ್ಕರ ಏನ್ ಮಾಡಿದ್ರು? ಅವರ ಪ್ರಾಣವನ್ನೇ ಕೊಟ್ರು. ಆ ಪ್ರಾಣವನ್ನು ನಾವ್ ನಡೆಸ್ಬೇಕಂದ್ರೆ ಅವ್ರು ನಮಗೋಸ್ಕರ ಕೊಟ್ಟಿರೋದಕ್ ನಾವೇನ್ ಮಾಡ್ಬೇಕು? ಸ್ತೋತ್ರ ಹೇಳ್ಬೇಕು. ಅದಕ್ ನಾವ್ ಏನಾಗಿರ್ಬೇಕು? ದೇವರ ಮಾತಿಗೆ ವಿಧೇಯರಾಗಿರ್ಬೇಕು. ಅವ್ರು ಹೇಳುವಂತ ಕಮಾಂಡ್ಮೆಂಟ್ಸ್ ನೆಲ್ಲ ನಾವು ಸರಿಯಾಗಿ ನಡ್ಕೊಂಡು ಹೋದ್ರೆ ನಮ್ಗೆ ಏನ್ ಸಿಗುತ್ತೆ? ಆ ಜೀವದಾಯಕದ ಹಣ್ಣು ಸಿಗುತ್ತೆ. ಅವಾಗ ನಾವು ದೇವ್ರ ಜೊತೆಗೆ ಸುಖವಾಗಿರ್ಬೋದು. ದೇವ್ರು ಆ ಹಣ್ಣನ್ನು ಕೊಡ್ದೇನೆ ಅವ್ರಿರುವಂತ ಸ್ಥಳ, ಅವ್ರ ಜೊತೆಗಿರುವಂತ ಭಾಗ್ಯನು ನಮ್ಗೆ ಕೊಡ್ತಾರೆ. ಎಷ್ಟು ಚಂದ ಅಲ್ಲ ದೇವ್ರ ಜೊತೆಗಿರುವುದಕ್ಕೆ, ಅವ್ರ ಜೊತೆ ಕೂತ್ಕೊಳ್ಳೋಕೆ, ಅವ್ರನ್ನ ಮುಟ್ಟುವುದಕ್ಕೆ, ಅವ್ರ ಜೊತೆ ಹಾಡನ್ನ ಆಡೋದಕ್ಕೆ ಎಷ್ಟೊಂದು ಖುಷಿ ಇರುತ್ತೆ. ಅವಾಗ ನಾವು ದೇವ್ರ ಜೊತೆಗೆ ಇರ್ಬೋದು. ಆಗ ನಮ್ಗೆ ಎಂತ ಟೆನ್ಷನ್ಸ್ ಇರಲ್ಲ, ಏನ್ ಪ್ರಾಬ್ಲಮ್ ಇರಲ್ಲ. ಆವಾಗ ನಾವೇನ್ ಮಾಡ್ಬೋದು? ದೇವ್ರ ಜೊತೆ ಇರ್ಬೋದು. ಸೊ ನಾನು ಲೆಸನ್ ಸ್ಟಡಿ ಇಲ್ಲಿಗೆ ಮುಗಿಸಕ್ಕೆ ಇಂತ ಮುಂಚೆ ನನ್ನ ಒಂದು ಕ್ವಶನ್ ಇದೆ. ನಾನು ಎಲ್ಲಾ ಮಕ್ಕಳಿಗೆ ಒಂದು ಕ್ವಶನ್ ಕೇಳ್ತೇನೆ. ನಿಮಗ್ ಒಂದ್ ಆಯ್ಕೆ ಕೊಡ್ತೇನೆ. ಜೀವದಾಯಕದ ಹಣ್ಣನ್ನು ತಿಂತಿರೋ ಇಲ್ಲ ಪಾಪ ಮತ್ತು ಸಾವನ್ನು ಹುಟ್ಟಿಸುವಂತ ಮರದ ಹಣ್ಣು ತಿಂತಿರೋ? ನಿಮಗೆ ಆಯ್ಕೆ ಯಾರು ಹೇಳ್ತೀರಾ? ತಿಂತೀವಿ. ಹೌದು,
ಜೀವದಾಯಕ ತಿಂತೇನೆ. ಜೀವದಾಯಕದ ಹಣ್ಣನ್ನು ನೀವು ತಿಂತೀರಾ? ಹೌದು, ಜೀವದಾಯಕದ ಹಣ್ಣನ್ನು ಮಾತ್ರ ನಾವ್ ತಿನ್ಬೇಕು. ನಾವ್ ಯಾವಾಗ್ಲೂ ಯೇಸು ಕ್ರಿಸ್ತನ ಮಕ್ಕಳಾಗಿರ್ಬೇಕು, ನಾವು ಸೈತಾನ ಮಕ್ಕಳ ಆಗಿರ್ಬಾರ್ದು. ಸೊ ಈ ಅವಕಾಶ ಕೊಟ್ಟಿರುವಂತ ನನ್ನ ತಂದೆಯಾದ ದೇವರಿಗೆ ಸ್ತೋತ್ರ, ಮತ್ತೆ ಸುರೇಂದರ್ ಅಂಕಲ್ ಇರುವವರಿಗೂ ಮತ್ತು ಆಂಟಿ ಅಂಬ್ರೋಯವರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. Thank you, Sharon, for the wonderful lesson study. Now we'll have Ayush and Delight for the memory verse. Unmute your mic. No, we can't hear you, Ayush. Can you speak a little louder? We can't hear you. No, we can't hear you. Yes, we can hear you now. You can continue. Yes, we can. Yes. Greetings of the day. May I introduce myself to you? My name is Ayush and I am 8 years old. I am doing homeschooling. My topic is rest. It is important to rest because it is designed by our God, our Creator God. From the book of Genesis, we learn that man was created by God, and it confirms that we are designed by Him. And the manufacture of this body demands and commands us to rest because He knows the best about this product, so called our body. For those who do not believe in God and in His creation, it is been scientifically also proved that man needs rest minimum for 8 hours in night, especially to regain the strength, energy, stamina, and so on. When we rest, a particular chemical is being released that actually helps our body repair day's wound, tiredness. It is just like we service our car, scooter or car in the scheduled time and the grease it if we miss the vehicle servicing or postpone or skip the vehicle may not perform better, and we may end up spending more money to retain its original condition. Same way, if you and I postpone or skip to rest, the body might reach irreversible mood, and it would actually our spiritual, mental, and physical health also. The fourth commandment also confirms that man shall work 6 days,
And on the seventh day, we shall rest. Scientists also scientists also confirm that if you no here rest on seventh day, or if we miss our daily sleeping hours, the heart rates increase and performance of it would deteriorate, and I strongly believe that if we rest on they said and given time by our Creator and God, we may not fall sick, or the frequency for falling sick would reduce it in a great rate. The reason of me belief is based on the book of Exodus verse 15 verse 26, and it says he said, if you listen carefully to the Lord God your God and do what is right in his eyes, if we pay attention to his commandments and keep all his decrees, will not bring on you any of the disease I brought on the Egyptians for all my Lord who heals you. Having said this, we also need to believe that rest is command from God, and it is to be kept body is a temple of God. Thank you, Ayush, for the wonderful speech. Now we'll have a skit by Karina and group. Karina and group, are you ready for the skit? Bidar worship group, are you ready? Okay. Now we'll have books of the Bible in song by Shantapriya. Good afternoon. Thank you. Appa no neene, amma no neene. Appa no neene, amma no neene. ನನಗೆ ಒತ್ತು ಹೋಗುವ ಒಳ್ಳೆ ಕುರುಬಾನು ನೀನೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬಾನು ನೀನೇ. ಏಸಯ್ಯ ಏಸಯ್ಯ
ఏసయ్యా 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 ಅನಾಥನೋನ ಎಲ್ಲಿಗೆ ಹೋಗಲಿ ನನಗ್ಯಾರು ಆಶ್ರಯವಿಲ್ಲ ದರಿದ್ರನೋನ ಎಲ್ಲಿಗೆ ಹೋಗಲಿ ನನಗ್ಯಾರು ದಿಕ್ಕೇ ಇಲ್ಲ ನೀನಾದರೂ ನನ್ನನ್ನು ಬಲಪಡಿಸು ನನ್ನನ್ನು ತೊರೆಯದಿರು ನೀನಾದರೂ ನನ್ನನ್ನು ಬಲಪಡಿಸು ನನ್ನನ್ನು ತೊರೆಯದಿರು ಏಸಯ್ಯಾ 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 ಬಲಹೀನನು ನಾನೆಂದು ತಿಳಿದು ನನ್ನನ್ನು ಹಿಂಸಿಸುತ್ತಾರೆ ಗತಿಹೀನನು ನಾನೆಂದು ತಿಳಿದು ನನ್ನನ್ನು ನಿಂದಿಸುತ್ತಾರೆ ಬಲಹೀನನು ನಾನೆಂದು ತಿಳಿದು ನನ್ನನ್ನು ಹಿಂಸಿಸುತ್ತಾರೆ ಗತಿಹೀನನು ನಾನೆಂದು ತಿಳಿದು ನನ್ನನ್ನು ನಿಂದಿಸುತ್ತಾರೆ ನೀನಾದರೆ ಎಸೆಯ ನನ್ನಲ್ಲೇ ಭರವಸೆ ಇಟ್ಟಿರುವೆ ನೀನಾದರೂ ಎಸೆಯ ನನ್ನಲ್ಲೇ ಭರವಸೆ ಇಟ್ಟಿರುವೆ ಏಸಯ್ಯಾ 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 ಕರೆದಿರುವೆ ನಿನ್ನ ಸೇವೆಗೆ ಅದು ನಾನು ಮರೆಯುವೆನೆ ನನ್ನ ಆಸೆಯು ಅದು ನಿನ್ನ ಸೇವೆಯೇ ಬೇರೇನು ಬೇಡ ತಂದೆ ಕರೆದಿರುವೆ ನಿನ್ನ ಸೇವೆಗೆ ಅದು ನಾನು ಮರೆಯುವೆನ ನನ್ನ ಆಸೆಯು ಅದು ನಿನ್ನ ಸೇವೆ ಬೇರೇನು ಬೇಡ ತಂದೆ ನನ್ನ ಸೇವೆಯ ಜೊತೆಯಲ್ಲಿ ಕೈ ಹಿಡಿದು ನನ್ನನ್ನು ನಡೆಸಯ್ಯ ನನ್ನ ಸೇವೆಯ ಜೊತೆಯಲ್ಲಿ ಕೈ ಹಿಡಿದು ನನ್ನನ್ನು ನಡೆಸಯ್ಯ ಏಸಯ್ಯ 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 ಅಪ್ಪನು ನೀನೇ ಅಮ್ಮನು ನೀನೇ ನನಗೆ ಅಪ್ಪನು ನೀನೇ ಅಮ್ಮನು ನೀನೇ ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬಾನು ನೀನೇ ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬಾನು ನೀನೇ ಥ್ಯಾಂಕ್ ಯು Thank you, Shantapriya, for the wonderful and beautiful song. Now we'll have Megha reading the Bible. Pastor Mohandas' daughter, are you here? Yes, sir. Yes, sister. Yes. Can you turn on your video? Good evening, everyone. Happy Children's Day to all. The scripture of today's Bible is Psalms 100. Make a joyful noise unto the Lord with all your hands. Serve the Lord with gladness. Come before His presence
with singing come before now that the Lord, He is God. It is He that hath made us, and not we ourselves. We are His people and the sheep of His pasture. Thank you. Okay, thank you, Megha, for reading the Bible. Now we'll have Prakruti and Guru for the choreography. Are you here, Prakruti and Guru? Can you hear me? Yes. Can you hear me? Just Yes, to I can hear you. just a brief. Can you do it one program? Are you ready with your choreography? Okay, okay. ನೆಕ್ಸ್ಟ್ ಒಂದು ಕಾರ್ಯಕ್ರಮ ಮಾಡಿ ಆ ನಂತರ ಮಕ್ಕಳ ಓಕೆ ಅಪ್ಪ ಅವ್ರು ಏನೇನು ತಿಳಿಸ್ಕೊಡ್ಲು Kirtana special song. Kirtana special song by Kirtana. Kirtana, are you here? Yes, sister. Yes, sister. Yes, turn on your video. Yes, sister. Yes. Yes, sister. ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡಿ ನಲಿದು ಕೊಂಡಾಡುವೆ ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡಿ ನಲಿದು ಕೊಂಡಾಡುವೆ ಅಗ್ನಿಯ ದುರ್ಗನಿನೇ ನನ್ನ ಆದರಣ ಮಳೆ ನೀನೇ ಅಗ್ನಿಯ ದುರ್ಗನೇ ನನ್ನ ಆದರಣೆ ಮಳೆ ನೀನೇ ಇಕ್ಕಟ್ಟಲ್ಲಿ ಜೊತೆ ನೀನೇ ಕತ್ತಲಲ್ಲಿ ಬೆಳಕು ನೀನೇ ಸ್ತೋತ್ರ 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 ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡಿ ನಲಿದು ಕೊಂಡಾಡುವೆ ನೋವಿಗೆ ವೈದ್ಯನಿನೇ ನನ್ನ ಸ್ತುತಿಗೆ ಪಾತ್ರನಿನೇ ನೋವಿಗೆ ವೈದ್ಯನಿನೇ ನನ್ನ ಸ್ತುತಿಗೆ ಪಾತ್ರನಿನೇ ಬಲವೆಲ್ಲ ನೀನೇ ಅಯ್ಯ ನನ್ನ ಇಷ್ಟವು ನೀವೇ ಅಯ್ಯ ಬಲವೆಲ್ಲ ನೀನೇ ಅಯ್ಯ ನನ್ನ ಇಷ್ಟವು ನೀವೇ ಅಯ್ಯ ಸ್ತೋತ್ರ 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 ಆಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡಿ ನಲಿದು ಕೊಂಡಾಡುವೆ ಕಲ್ವಾರಿ ಸಿಲುವೆಯಿಂದ ನನ್ನ ಶಾಪವೆಲ್ಲ ಮುರಿದಯ್ಯ ಕಲ್ವಾರಿ ಶಿಲುಬೆಯಿಂದ ನನ್ನ ಶಾಪವೆಲ್ಲ ಮುರಿದಯ್ಯ ಅಬ್ರಾಹ್ಮನ ಆಶೀರ್ವಾದ
ನನಗೆ ದೊರಕಿತಯ್ಯ ಅಬ್ರಾಹ್ಮನ ಆಶೀರ್ವಾದವು ನನಗೆ ದೊರಕಿತಯ್ಯ ಸ್ತೋತ್ರ 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 ಆಡುವೆ ಅಲ್ಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಆಡಿ ನಲಿದು Happy Children's Day. Thank you so much, and happy Children's Day too. Now we'll have a choreography by Prakruti and Guru. Can you hear the song voice? No, we can't hear the song. It is stuck. Your video is stuck and the voice is also not coming. Can you hear the song? No, we can't hear it. Can you put it little louder? We can't hear it. No, we can't hear it. Maybe a network issue. Okay. Just a minute. Okay. What's the next program? Sure, thanks. Hello? Yes, are you ready now? Can you make it quick? Time is going on. Okay. You can hear the voice? Yes. You can hear the voice? Excuse me. Can you increase the volume? We can't hear it that much. You can hear only little bit. Side yappa. Excuse me, you can start the next program. Okay, thank you. You can start the next program. ಯಾರು ಹಾಡನ್ನು ಹಾಡೋರು ಇದ್ದೀರಾ? Any special song? ನಾನು
ಹಾಡು. ಈಸು ನನ್ನ ಕುರುಬನು ನಾನು ಕುರಿಮರಿ, ಈಸು ನನ್ನ ಕುರುಬನು ನಾನು ಕುರಿಮರಿ, ಮುತ್ತಿಸಿ ಪ್ರೀತಿಸಿ ಎತ್ತಿ ವೈವರು, ಮುತ್ತಿಸಿ ಪ್ರೀತಿಸಿ ಎತ್ತಿ ವೈವರು, ಬೇಸರ ಚಿಂತೆಯಲ್ಲಿ ಗೆಳೆಯರಾಗುವರು, ಬೇಸರ ಚಿಂತೆಯಲ್ಲಿ ಗೆಳೆಯರಾಗುವರು, ಈಸು ನನ್ನ ಕುರುಬರು ನಾನು ಕುರಿಮರಿ, ಈಸು ನನ್ನ ಕುರುಬರು ನಾನು ಕುರಿಮರಿ, ದೂರದ ಅಡವಿಗೆ ನಾ ಹೋದೆನಾದರೆ, ದೂರದ ಅಡವಿಗೆ ನಾ ಹೋದೆನಾದರೆ, ಹೃದಯ ಮೌನದಲ್ಲಿನ ಆಲಿಸೇ ಕರೆ, ಹೃದಯ ಮೌನದಲ್ಲಿನ ಆಲಿಸೇ ಕರೆ. ಥ್ಯಾಂಕ್ ಯು. Thank you, Lisa. Okay, now we start. Bidar group worship ready? Bidar worship group, are you ready? Now this is the last. This is our last program, so it's yours. Are you ready? Okay, thank you all for the wonderful performance you have given to us this evening. I thank you all for this wonderful program you have given to us. Thank you, children. Thank you, children. Now we are going to close. Now we are going to close our program with closing prayer. Okay, I request Mary Ranjan auntie to pray for us. after Yes, ma. Yes. Yes, auntie. Our most kind and loving Father in heaven, dear Jesus, how great thou art, how great are thy mercies, dear Lord. We thank you for this wonderful day that thou hast given unto us as a blessing day, dear Lord. As the children have exhibited their talent, dear Jesus, bless them with multi-talent and empower them and enrich them and enlighten them so that they can grow under thy grace and under thy mercy. They can receive thy knowledge and they can grow in thy stature, dear Lord. When they grow, let them grow accordingly, being very obedient and reverence and being very loving and humble in all that they do, dear Jesus. Lord God, Heavenly Father, in special way, we submit all the little ones into thy care and keeping. As thou hast told, let not hinder the little children, let them come to me, because the kingdom of heaven is as such that they belong to them. And children are the heritage of God's kingdom. Yes, Lord, yes, they are the gift for us, dear Jesus. The hope of the future lies in the hands of the little ones today. Today they are little ones, but tomorrow they are going to be the greater leaders in the days to come for the family, for the church, for the society, for the nation and the worldwide, dear Jesus. Bless them according to their talents, dear Lord. Today they have done their marvelous work, dear Lord. Amazingly, they have done. The entire program was very well. It went on, dear Jesus, by thy grace. Thy Holy Spirit have led them and guided them, dear Jesus. Lord God, Heavenly Father, we pray for the parents, dear, in special way, their support, their help, their encouragement, and like backbone, they have helped their children to excel in the spiritual life, dear Lord. As they grow, let them grow accordingly in the walk of the path of light of God, dear Jesus, so that they can be a great beacon of the earth and they can be a great anchor of the earth and they can be a great light as a shining stars in the days to come, dear Jesus. Bless Brother Surinder as he's hosting day and night this program, dear Lord. Strengthen him mightily and keep him in good health and strength. Bless his entire family members and bless his lovely daughter, one who has taken today initiative and hosted the program and conducted very well, dear Lord. Thou have been with them from the beginning to till the end and made everything go successful way, dear Lord. All the honor and glory to thy name. We pray for all the participants, those who have taken part initiatively, dear Jesus. Be with each individual, dear Lord. They have put their heart and soul and they have done their best, dear Lord. The words of their mouth and the meditation of their heart may be accepted in thy sight, dear Jesus. Lord God, Heavenly Father, continue to bless all the little ones and their parents and all the participants and the pastors and the family and especially the host, dear Jesus. We pray for each and every one of us, dear Lord. We have to honor and glorify their name till the very end because we ask in Jesus' holy name. Amen. Praise the Lord.
Amen. We'll repeat the Lord's Prayer. Our Father, which art in Which heaven, art in heaven, hallowed be thy name. thy Thy kingdom kingdom come. thy Thine will be done on earth as it is in heaven. Give us this day our daily bread, and forgive our debts as we forgive our debtors. And lead us not into temptation, but deliver us from evil. For thine is the kingdom, power, and the glory, forever and ever. Amen. I ask Pastor Solomon Uncle to offer us benediction. Pastor S.T. Solomon Uncle, are you here? I asked Pastor Emraj Uncle to offer us benediction. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲಾ ಮುದ್ದು ಮಕ್ಕಳ ಸಂಗಡ, ತಂದೆ ತಾಯಿಗಳ ಸಂಗಡ, ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂತ ಎಲ್ಲಾ ನಿನ್ನ ಭಕ್ತರ ಸಂಗಡ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಮಗಳ ಸಂಗಡ, ಹಾಗೂ ಈ ಕಾರ್ಯಕ್ರಮದಲ್ಲಿ ಶ್ರಮೆಯನ್ನು ವಹಿಸಿರುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. Amen. Thank you, each one of you, for participating this evening. I thank you all for this wonderful. Thank you, sister. Welcome. Thank you. ಹಲೋ, ಸ್ವಲ್ಪ ಫುಲ್ ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತಲ್ಲ, ಇವಾಗ ಮತ್ತೆ ಸ್ವಲ್ಪ ನಮಗೆ ಟೈಮ್ ಕೊಟ್ರೆ ಮಕ್ಕಳ ಒಂದು ಇದು ಡ್ಯಾನ್ಸ್ ಮಾಡ್ಬಿಡ್ತಾರೆ. Yes. Are you ready now? Now it is ready. Okay, you can have a choreographer. Thank you. Thank you, Akka. Happy Children's Day. Happy Children's Day. ನೀವು ಎರಡು ಡಿವೈಸ್ ನ ಹತ್ರಕ್ಕೆ ಇಟ್ಕೊಳ್ಬೇಡಿ. ಇಟ್ ವಿಲ್ ಎಕೋ. Can you keep it far? Okay. ಈಗ ಸ್ಟಾರ್ಟ್ ಮಾಡಿ. ಈ ಕಡೆ ಬರೋ, ಈ ಕಡೆ ಬಾ. ಸೌಂಡ್ ಕೇಳಿ ಬರಲ್ಲ. ಝೂಮ್ ಬಂದ್ ಮಾಡ್ರಿ. ಇದ್ರಾಗ ಝೂಮ್ ಅದ. ಆಂಟಿ 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 ಇಷ್ಟೇ.
ಯಾಕಂದ್ರೆ ಕೆಲವು ಗಂಟದ ಬರ್ಬೇಡ. Thank you so much for the wonderful choreography. Now I have to hand over to Mr. Samrohi Surendra. ಓಕೆ, ಇಲ್ಲಿ ಸೇರಿ ಬಂದಿರುವಂತ ಎಲ್ಲಾ ಮಕ್ಕಳಿಗೂ ಮಕ್ಕಳ ದಿನಾಚರಣೆ ಅಂದ್ರೆ ಚಿಲ್ಡ್ರನ್ಸ್ ಡೇಯ ಒಂದು ಶುಭಾಶಯಗಳನ್ನ ನಾನು ತಿಳಿಸುವಂತವಳಾಗಿದ್ದೇನೆ. ಈ ದಿನದಲ್ಲಿ ನಾವು ಅನೇಕ ಕಾರ್ಯಕ್ರಮ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ವಿ. ಮತ್ತ ಬಹಳ ಮಕ್ಕಳು ಆಸಕ್ತಿಯಿಂದ ನಾನು ಇದನ್ನ ಮಾಡ್ತೀನಿ, ನಾನು ಈ ರೀತಿಯಾದಂತ ಕಾರ್ಯಕ್ರಮಗಳನ್ನ ಕೊಡ್ತೀನಿ ಎಂಬುದಾಗಿ ಬಹಳ ಮಕ್ಕಳು ಆಸಕ್ತಿಯಿಂದ ತಮ್ಮ ಕಾರ್ಯಕ್ರಮಗಳನ್ನ ಕೊಟ್ರು. ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಒಂದು ಎಲ್ಲಾ ಒಂದು ಟ್ಯಾಲೆಂಟ್ ನ ತೋರಿಸಿದಂತ ಎಲ್ಲಾ ಮಕ್ಕಳಿಗೆ ನಾನು ವಂದನೆಯನ್ನ ಹೇಳುವವಳಾಗಿದ್ದೇನೆ. ಆದ್ರೆ ಕೆಲವು ನೆಟ್ವರ್ಕ್ ಒಂದು ಸಮಸ್ಯೆಯಿಂದ ಬೀದರ್ ವರ್ಷಿಪ್ ಗ್ರೂಪ್ ಅವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ. ದಯಮಾಡಿ ಆ ಒಂದು ಅಡಚಣೆಗಾಗಿ ನಾನು ಕ್ಷಮಿಸ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ವಿಜಯ್, ಪ್ರೇಮ್ ಕುಮಾರ್, ಸಿಮಿಯೋನ್, ಜೇಡನ್ ಮತ್ತು ರೂಷಲ್ ಪ್ರಿಷಾ, ಏಂಜಲ್ ರಾಜೇಶ್, ಲಿಜಾ ಮತ್ತು ಬೃಂದಾ, ಖುಷಿ, ಕೆನೆತ್, ಆಯುಷ್, ಡಿಲೈಟ್ ಅಂಡ್ ಸುಜಯ್ ಅಂಡ್ ಸಂದೇಶ್, ರಮ್ಯಾ, ಅಂಶ್ರಾಜ್, ಸೆಲ್ವಿನ್, ಮೌಲ್ಯ ಅಂಬದಾಸ್ ಅವರು, ರಕ್ಷಾ, ಶಾರೋನ್, ಕೆರಿನಾ ಅಂಡ್ ಗ್ರೂಪ್ ಅಂಡ್ ಶಾಂತಪ್ರಿಯಾಗೋಸ್ಕರವಾಗಿ ನಾನು ವಂದನೆ ಹೇಳ್ತೇನೆ. ಮತ್ತು ಪ್ರಕೃತಿ ಅಂಡ್ ಗ್ರೂಪ್ ಅವರಿಗೂ ಸಹ ನಾನು ವಂದನೆಯನ್ನು ಹೇಳ್ತೇನೆ. ಮತ್ತೆ ಬೆನಿಡಿಕ್ಷನ್ ಕೊಟ್ಟಂತ ಮತ್ತು ಪ್ರಾರ್ಥನೆ ಮಾಡಿದಂತ ಸಿಸ್ಟರ್ ಮೇರಿ ರಂಜನ್ ಅವ್ರಿಗೋಸ್ಕರವಾಗಿ ಮತ್ತು ಪಾಸ್ಟರ್ ಎಂ ರಾಜುಗೋಸ್ಕರ ಅವರಿಗೂ ಸಹ ನಾನು ವಂದನೆಗಳನ್ನ ಹೇಳ್ತೇನೆ. ಬಹಳ ಎಫರ್ಟ್ ಹಾಕಿ ಬಹಳ ದಿನದಿಂದ ಮಕ್ಕಳು ಅದನ್ನ ಪ್ರಾಕ್ಟೀಸ್ ಮಾಡಿ ಈ ಒಂದು ಕಾರ್ಯಕ್ರಮನ ಚೆನ್ನಾಗಿ ನಡ್ಸ್ಕೊಡ್ಬೇಕು ಅಂತ ಅವ್ರು ಅನ್ಕೊಂಡಿದ್ರು. ಮಳೆಯ ಒಂದು ಕಾರಣದಿಂದ ಈ ನೆಟ್ವರ್ಕ್ ಸಮಸ್ಯೆ ಆಗಿದ್ರಿಂದ
ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವು ಅಡಚಣೆಗಳು ಉಂಟಾಯ್ತು, ಅದಕ್ಕೋಸ್ಕರವಾಗಿ ಕ್ಷಮಿಸಿರಿ ಎಂಬುದಾಗಿ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಎಲ್ಲಾ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ರಿ ಮತ್ತು ಅವ್ರನ್ನ ಪ್ರೋತ್ಸಾಹಿಸ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ಳುವಲಾಗಿ. ಓಕೆ, ಈ ಒಂದು ಕಾರ್ಯಕ್ರಮವನ್ನ ನಮಗೆ ಮಾಡಲು ಅನುವು ಮಾಡಿಕೊಟ್ಟಂತ ಪಾಸ್ಟರ್ ಸುರೇಂದ್ರ ಅವರಿಗೂ ಸಹ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ಈ ಒಂದು ಎಲ್ಲಾ ಕಾರ್ಯಕ್ರಮಗಳು ಮಾಡೋದಕ್ಕೆ ಮೇನ್ ಅವರೇ ಕಾರಣ. ಯಾಕಂದ್ರೆ ಅವರು ತಮ್ಮ ಸಮಯವನ್ನು, ತಮ್ಮ ಒಂದು ಕಾರ್ಯಕ್ರಮವನ್ನು ನಮಗೋಸ್ಕರವಾಗಿ, ಮಕ್ಕಳಿಗೋಸ್ಕರವಾಗಿ ಬಿಟ್ಕೊಟ್ಟಿದ್ದಾರೆ. ನಾನು ಅವರಿಗೂ ಸಹ ನಾನು ವಂದನೆಯನ್ನು ಹೇಳ್ತೇನೆ. ಥ್ಯಾಂಕ್ ಯು. ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಮಿಸ್, ಬೀದರ್ ಕಡೆಯಿಂದ ನಾವು ಮಾತಾಡ್ತಾ ಇರೋದು. ಓಕೆ, ಥ್ಯಾಂಕ್ ಯು. ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲಾ ಮಕ್ಕಳು ವಂಡರ್ಫುಲ್, ಯು ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್. ಎಲ್ಲ ಮಕ್ಕಳು ಪ್ರತಿಯೊಬ್ಬರು ತಮ್ಮ ತಲಾಂತಗಳನ್ನ ನೀವು ತೋರಿಸಿದ್ದೀರಾ, ಒಳ್ಳೆ ಹಾಡುಗಳನ್ನ ಆಡಿದ್ದೀರಾ, ದೇವರ ವಾಕ್ಯವನ್ನ ಹಂಚಿದ್ದೀರಾ, ಸಭಾಸಾಲೆಯನ್ನು ತೆಗೆದುಕೊಂಡಿದ್ದೀರಾ, ಸ್ಕಿಟ್ ಅನ್ನ ಮಾಡಿದ್ದೀರಾ, ಮತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ, ಸ್ಪೀಚ್ ಅನ್ನ ಮಾಡಿದ್ದೀರಾ. ದೇವರು ಎಂತ ಅದ್ಭುತ ತಲಾಂತಗಳನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಹೇಳಲಿಕ್ಕೆ ಅಸಾಧ್ಯ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಲ್ಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ, ಪ್ರಾರ್ಥನೆ ಮಾಡಿದಂತ ಹಿಡಿದು ಕೊನೆಯವರೆಗೂ ಭಾಗಿಗಳಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸ್ತೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಎಲ್ಲಾ ಬೋಧಕ ವರ್ಗದವರಿಗೂ ಮತ್ತು ನನ್ನ ಆತ್ಮೀಯ ವಿಶ್ವಾಸಿಗಳಿಗೂ, ಸ್ನೇಹಿತರಿಗೂ ಮತ್ತು ನನ್ನ ಸಭಾ ಸದಸ್ಯರಿಗೂ ಮತ್ತು ನನ್ನ ಹಿತೈಷಿಗಳಿಗೂ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ. ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಮಯವನ್ನ ತೆಗೆದುಕೊಂಡು ಕಾರ್ಯಕ್ರಮನ ಆಯೋಜಿಸಿ ನಿಯೋಜಿಸಿದಂತ ಶ್ರೀಮತಿ ಅಮರೋಹಿಯವರಿಗೂ ಮತ್ತು ಸಹೋದರಿ ವಿನೋದ್ ಪ್ರಹ್ಲಾದ್ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಕಾರ್ಯಕ್ರಮದಲ್ಲಿ ಸಹಕರಿಸಿದಂತ ಎಲ್ಲ ಮಕ್ಕಳಿಗೂ ಮತ್ತು ಅವರ ತಂದೆ ತಾಯಿಗಳಿಗೂ, ಸುಮ್ಮನೆ ಸಾಮಾನ್ಯ ಅಲ್ಲ, ಮಕ್ಕಳನ್ನ ಪ್ರಿಪರೇಷನ್ ಮಾಡ್ಬೇಕು ಅಂದ್ರೆ ತುಂಬಾ ಸಮಯ ತೆಗೆದುಕೊಳ್ತಕ್ಕಂಥದ್ದಾಗಿದೆ. ಅವ್ರಿಗೂ ಸಹ ನಾನು ಎಲ್ಲ ಕುಟುಂಬ ತಂದೆ ತಾಯಿಗಳಿಗೂ ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತಾ, ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ, ಮತ್ತೆ ದೇವ್ರ ಚಿತ್ತಿರುವುದಾದ ಇಂಥ ಒಂದು ಉತ್ತಮ ಕಾರ್ಯಕ್ರಮವನ್ನ ಮಕ್ಕಳ ಮೂಲಕವಾಗಿ ನಾವು ಮಾಡೋಣ ಅನ್ನುವಂತ ಆಶೀರ್ವಾದವನ್ನ ಕೊಡ್ಲಿ ಎಂಬುದಾಗಿ ನಿಮ್ಮೆಲ್ಲರಿಗೂ ನಾನು ವಂದಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮುಂಚಾನೆ 6 ಗಂಟೆಗೆ ನಮಗೆ ಪಾಸ್ಟರ್ ಇಮಾನ್ಯುವೆಲ್ ಕೆಸಿ ಅವರವರು, ನಮಗೆ ಕೋಲಾರ ಚಿಂತಾಮಣಿ ನಿರ್ದೇಶಕರು, ಮುಂಚಾನೆ ನಮಗೆ ಪ್ರಾರ್ಥನೆಯಲ್ಲಿ ಅವರು ನಡೆಸಿಕೊಡುವಂತರಾಗಿದ್ದಾರೆ. ಹಾಗಾಗಿ 6 ಗಂಟೆ ಪ್ರಾರ್ಥನೆಗೋಸ್ಕರವಾಗಿ ನಾವೆಲ್ಲ ಕೂಡಿ ಬರೋಣ. ಬೆಳಗಿನ ಜಾವದಲ್ಲಿ ಅವರು ಪಾಸ್ಟರ್ ಇಮಾನ್ಯುವೆಲ್ ಅವರು ನಮ್ಗೆ ಮುಂಚಾನೆ ಪ್ರಾರ್ಥನೆ ನಡೆಸ್ಕೊಡ್ತಾರೆ. ಥ್ಯಾಂಕ್ ಯು ಎವ್ರಿವನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತಾ ನಿಮ್ಮೆಲ್ಲರಿಗೂ ಶುಭರಾತ್ರಿ. Thank you, Pastor. Thank you. ಎಸ್ ಮಕ್ಕಳ, ತುಂಬಾ ಸಂತೋಷ. ನೀವು ತುಂಬಾ ಎಫರ್ಟ್ ಹಾಕಿದ್ದೀರಾ. Tarun and Maulya and Pragati and group, Hansraj and Karina and all the groups, children. ನಿಮ್ಮೆಲ್ಲರಿಗೂ ಆ ಒಂದು ಗ್ರೂಪ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಲ್ಲಾ ಮಕ್ಕಳಿಗೋಸ್ಕರ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಬಿಡಿ. ಓಕೆ, ಮಕ್ಕಳಿಗೋಸ್ಕರವಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ಮಕ್ಕಳು ಎಲ್ಲರೂ ಆನ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲಾ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಕ್ಕಳು. ಹಲೋ. ಎಸ್ ಸಿಸ್ಟರ್. ಯಾರ್ಯಾರು ಮಕ್ಕಳಿದ್ದಾರೋ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಬಿಡಿ. ಒಂದು ಕೊನೆಯದಾಗಿ ದೇವರ ಆಶೀರ್ವಾದವನ್ನು ನಾವು ಎಸ್, ಥ್ಯಾಂಕ್ ಯು ರೂಸೆಲ್. ಗುಡ್. ಬೈಬಲ್ ಸ್ಟರ್ ನೀನು ವಾಕ್ಯ ಹೇಳಿದೀಯ. ಪ್ರಾರ್ಥನೆ ಮಾಡೋಣ. ಮಕ್ಕಳು ಎಲ್ಲರೂ ಕಣ್ಗಳನ್ನು ಮುಚ್ಚೋಣ. ನಾವು ದೇವರೊಟ್ಟಿಗೆ ಪ್ರಾರ್ಥಿಸೋಣ. ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತ ಪರಲೋಕದ ತಂದೆಯಾದ ದೇವರೇ, ಈ ಸಾಯಂಕಾಲ ವೇಳೆಯಲ್ಲಿ ನಿನ್ನ ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ಮಹಿಮೆ ಪಡಿಸ್ತೇವೆ ಸ್ವಾಮಿ. ನೀನು ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ತಂದೆಯಾದ ದೇವರೇ. ಈ ಸಮಯದಲ್ಲಿ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಸ್ವಾಮಿ, ಈ ಒಂದು ಮಕ್ಕಳ ಕಾರ್ಯಕ್ರಮವನ್ನು ಕರ್ತನೆ ನಿನ್ನ ಯಶಸ್ವಿಗೊಳಿಸಕ್ಕಾಗಿ ಸ್ತೋತ್ರ ದೇವರೇ. ಇದಕ್ಕೆ ಅನೇಕರು ಸ್ವಾಮಿ ಪ್ರಯಾಸ ಪಟ್ಟಿದ್ದಾರೆ. ಆ ಮಕ್ಕಳನ್ನು ಸಹ ನೀನು ಆಶೀರ್ವಾದ ಮಾಡು ಕರ್ತನೆ. ಅವ್ರ ತಂದೆ ತಾಯಿಗಳನ್ನು ಸಹ ನೀನು ಆಶ್ರಯಿಸು. ಅವರು ದಿನನಿತ್ಯವೂ ಸ್ವಾಮಿ ಈ ಒಂದು ಸತ್ಯವೇದದ ವಾಕ್ಯಗಳಾಗಿರ್ಬೋದು, ಮತ್ತು ಹಾಡುಗಳಾಗಿರ್ಬೋದು, ಹಾಗೂ ನೃತ್ಯ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತು ಶಪಸಾಲ ಪಾಠವಾಗಿರ್ಬೋದು, ಮತ್ತು ಆರೋಗ್ಯದ ವಿಷಯವಾಗಿರ್ಬೋದು, ಅದನ್ನ ಕಲಿಸ್ಲಿಕ್ಕೆ ಅವರ ಪೇರೆಂಟ್ಸ್ಗಳು ಸ್ವಾಮಿ ಬಹಳ
ಪ್ರಯಾಸ ಪಟ್ಟಿದ್ದಾರೆ ಸ್ವಾಮಿ. ಆ ಪ್ರತಿಫಲವನ್ನ ಕರ್ತನೆ ಅವರ ಕುಟುಂಬಕ್ಕೆ ನೀನು ಅನುಗ್ರಹಿಸಿಕೊಡು ರಾಜ. ಕರ್ತನೆ ಈ ಸಮಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬ ಮಕ್ಕಳನ್ನು ಸ್ವಾಮಿ ನೀನು ವಿಶೇಷವಾದಂತ ನಿನ್ನ ಆಶೀರ್ವಾದದಿಂದ ತುಂಬಿಸು, ಬಲಪಡಿಸು ಕರ್ತನೆ. ಮಕ್ಕಳಿಗೆ ಕೊಟ್ಟಂತ ಜ್ಞಾನಕ್ಕಾಗಿ, ತಿಳುವಳಿಕೆಗಾಗಿ ನನಗೆ ಸ್ತೋತ್ರ ರಾಜ. ಇನ್ನು ಹೆಚ್ಚಾಗಿ ಅವರ ತಲಾಂತಗಳನ್ನ ಸ್ವಾಮಿ ನಿನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸ್ಲಿಕ್ಕಾಗುವಂತೆ ನಿನ್ನ ಸಹಾಯ ಮಾಡು ಕರ್ತನೆ. ಅಪ್ಪ ಈ ಸಮಯದಲ್ಲಿ ಅನೇಕ ರೀತಿಯಾದಂತ ಒಂದು ನೆಟ್ ಪ್ರಾಬ್ಲಮ್ ಆದಾಗಲೂ ಕರ್ತನೆ, ಯಾವುದೇ ರೀತಿಯಾದ ತೊಂದರೆಗಳು ಉಂಟಾಗದ ರೀತಿಯಲ್ಲಿ ಕರ್ತನೆ ಈ ಕಾರ್ಯಕ್ರಮ ನಿನ್ನ ಅದ್ಭುತವಾಗಿ ನಡೆಸಕ್ಕಾಗಿ ನನಗೆ ಸ್ತೋತ್ರ ಸ್ವಾಮಿ. ದೇವರೇ, ಈ ಒಂದು ಸಮಯದಲ್ಲಿ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರನ್ನು, ಎಲ್ಲಾ ಬೋಧಕ ವರ್ಗದವರನ್ನು, ಹಿರಿಕರನ್ನು, ವಿಶ್ವಾಸಿಗಳನ್ನು, ಸಹೋದರ ಸಹೋದರಿಯನ್ನು, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಎಲ್ಲಾ ಮಕ್ಕಳನ್ನು ನಿನ್ನ ಕಣ್ಣುಗೊಳಿಸ್ತೇವೆ ಸ್ವಾಮಿ. ಪ್ರತಿಯೊಬ್ಬ ಮಕ್ಕಳನ್ನು ಹೆಸರಾಗಿ ನಿನ್ನ ಆಶೀರ್ವಾದ ಮಾಡು, ಬಲಪಡಿಸು ಕರ್ತನೆ. ಈ ಸಮಯದಲ್ಲಿ ಸ್ವಾಮಿ ಹೀಗೆ ನಿನ್ನ ಆಶೀರ್ವಾದ ನಮ್ಮೊಟ್ಟಿಗಿದ್ದು ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಬರ್ಬೇಕೆಂಬುದಾಗಿ ಈ ರಾತ್ರಿ ಸುಖನಿದ್ರೆಯನ್ನು ಕೊಟ್ಟು ಮುಂಚಾನೆ ಎದ್ದು ನಿನ್ನನ್ನು ಕೊಂಡಾಡುವಂತೆ, ನೀನು ಮಾಡತಕ್ಕಂಥ ಉಪಕಾರಗಳನ್ನು ಸ್ಮರಿಸುವಂತೆ ನೀನು ಕೃಪೆ ಮಾಡಿ ಆಶ್ರಯಿಸಬೇಕಾಗಿ ನಮ್ಮ ಹೊಡೆಯನು ರಕ್ಷಕನೂ ಆದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೆನ್. ಥ್ಯಾಂಕ್ ಯು. ಮತ್ತೆ ನಮ್ಮ ಮತ್ತೊಮ್ಮೆ ನಾವು ಧನ್ಯವಾದಗಳು ಅರ್ಪಿಸ್ತೇನೆ. ನಮ್ಮ ವುಮೆನ್ಸ್ ಮಿನಿಸ್ಟ್ರಿ ಮತ್ತು ಚಿಲ್ಡ್ರನ್ಸ್ ಮಿನಿಸ್ಟ್ರಿ ಡೈರೆಕ್ಟರ್ ನಮ್ಮ ಸೌತ್ ಸೆಂಟ್ರಲ್ ಇಂಡಿಯಾನಿಂದ ಶ್ರೀಮತಿ ರಂಜನ್ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಅವರು ಬಂದಿರತಕ್ಕಂಥ ಬಹಳ ಸಂತೋಷ. ನಿಮ್ಮ ಒಂದು ಪ್ರಾರ್ಥನೆ ತುಂಬಾ ನಮ್ಗೆ ಅಮೂಲ್ಯವಾಗಿತ್ತು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಎವ್ರಿವನ್. ಎಲ್ಲ ಮಕ್ಕಳಿಗೂ ಗುಡ್ ನೈಟ್, ಶುಭರಾತ್ರಿ ಮಕ್ಕಳ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಅಂಡ್ ಸ್ಪೆಷಲಿ ಬೀದರ್ ವರ್ಷಿಪ್ ಗ್ರೂಪ್ ಇಟ್ಸ್ ಅ ವೆರಿ ವಂಡರ್ಫುಲ್ ಪ್ರೋಗ್ರಾಮ್ ಯು ಆರ್ ಡನ್. ಓಕೆ, ಥ್ಯಾಂಕ್ ಯು ಮಕ್ಕಳ. ಥ್ಯಾಂಕ್ ಯು. ಎಲ್ಲ ಮಕ್ಕಳು ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಾ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡೋಣ. ಇನ್ನು ಹೊಸ ಕಾರ್ಯಕ್ರಮ ಇಟ್ಕೊಳ್ಳೋಣ. ಮಕ್ಕಳು ನೀವು ಒಳ್ಳೆಯ ರೀತಿಯಲ್ಲಿ ನೀವು ಕಲೀರಿ, ಮತ್ತೆ ನಾವು ಒಳ್ಳೆಯ ಕಾರ್ಯಕ್ರಮವನ್ನು ಇನ್ನು ಮುಂದೆ ಇಡೋಣ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಎವ್ರಿವನ್. ಗುಡ್ ನೈಟ್, ಶುಭರಾತ್ರಿ. ಗುಡ್ ನೈಟ್ ಸರ್. ಗುಡ್ ನೈಟ್. Good night, sir. Good night. Good night. Good night, sir. Good night, sir. Good night, sir.